ಹಾ, ಸೊ ಅಶೋಕ್, ಇವಾಗ ನೀವ್ ಹೇಳಿದ್ರಿ ಪ್ರೈವಸಿ ಲಾ ಅಥವಾ ಅವೇರ್ನೆಸ್ ಆಫ್ ಪ್ರೈವಸಿ ಒಂದ್ ಕಲ್ಚರ್ ಆಗ್ಬೇಕು ಅಂತ ಹೇಳಿದ್ರಿ. ಸೊ ಇದೇ ತರ ನಾವು ನೋಡಿದ್ರೆ ನಿಮಗೆ ಅನ್ಸಿರೋ ಪ್ರಕಾರ ಯಾವ ಕಾನೂನು ನಮ್ಮ ಕಲ್ಚರ್ ಆಗಿ ಮಾರ್ಪಾಡಾಗಿದೆ ಈ ಕಳೆದ 70 ವರ್ಷಗಳಲ್ಲಿ? 60 ವರ್ಷ ಕಾಂಗ್ರೆಸ್ ಇದ್ರು, ಅದನ್ನು ಲೆಕ್ಕ ಹಾಕೋಣ. ಬಟ್ ದ ಲಾಸ್ಟ್ 75 years ಯಾವ್ದು ಕಲ್ಚರ್ ಅಲ್ಲಿ ಯಾವ ಕಾನೂನು ಚೇಂಜ್ ಆಗಿದೆ ನಮ್ಮಲ್ಲಿ? ಸಿ ದಟ್ಸ್ ಅ ಗುಡ್ ಕ್ವೆಶನ್. ನಾನು ಸ್ವಲ್ಪ ಸಿನಿಕಲ್ ಇರ್ಬೋದು, ಬಟ್ ನನಗೆ ಅನ್ಸೋ ಮಟ್ಟಿಗೆ ವೆನ್ ಐ ಗೋ ಅಂಡ್ ಡೂ ಮೈ ವರ್ಕ್ ಆಸ್ ಅ ಲಾಯರ್ ಇನ್ ಬಿಸ್ನೆಸ್ ಪ್ರಾಕ್ಟೀಸ್ ಇರ್ಬೋದು, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಕಂಪನಿ ಲಾ, ಆರ್ ಇಟ್ ಕುಡ್ ಬಿ ದ ವರ್ಕ್ ದಟ್ ವಿ ಡೂ ಇನ್ ಹ್ಯೂಮನ್ ರೈಟ್ಸ್. ನನ್ನ ಪ್ರಕಾರ ನನ್ ಆಫ್ ಅವರ್ ಲಾಸ್ ಹ್ಯಾವ್ ರಿಯಲಿ ಟ್ರಾನ್ಸ್ಲೇಟೆಡ್ ಇನ್ ಟು ಅ ಲೈಫ್ ಸ್ಟೈಲ್ ಆನ್ ದ ಗ್ರೌಂಡ್. ಇವಾಗ ಕೂಡ ನೀವು ಹೋಗ್ಬಿಟ್ಟು ನಿಮ್ಮ ಮಗಳು ನಿಮ್ಮ ಇಚ್ಛೆ ವಿರುದ್ಧವಾಗಿ ಬೇರೆ ಜಾತಿಯವರ ಮದುವೆ ಆಗಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ನೀವು ಅವರನ್ನ ಸಾಯಿಸೋ ಹಾಗಿಲ್ಲ ಅಂತ ಹೇಳಿದ್ರೆ, ಇವಾಗ್ಲೂ ಕೂಡ ತುಂಬಾ ಜನಕ್ಕೆ ಅದು ಇಷ್ಟ ಆಗಲ್ಲ. ನೀವು ಆ ಕಾರಣದಿಂದ ಅವ್ರಿಗೆ ಪ್ರಾಪರ್ಟಿಯಿಂದ ನೀವು ಎಕ್ಸ್ಕ್ಲೂಡ್ ಮಾಡಕ್ ಆಗಲ್ಲ ಅಂತ ಹೇಳಿದ್ರೆ ತುಂಬಾ ಜನಕ್ಕೆ ಇವಾಗ್ಲೂ ಸಿಟ್ಟು ಬರುತ್ತೆ. ಸೊ ನನ್ಗನ್ಸೋ ಮಟ್ಟಿಗೆ ಇಟ್ ಹಸ್ ಬೀನ್ ಅ ಚಾಲೆಂಜ್, ಬಿಕಾಸ್ ಈ ಕಾನೂನುಗಳನ್ನ ನಾವು ಕರೆಕ್ಟ್ ಆಗಿ ಎನ್ಫೋರ್ಸ್ ಮಾಡಿದಿದ್ರೆ ಇಷ್ಟೊತ್ತಿಗೆ ಒಂದು ಲೈಫ್ ಸ್ಟೈಲ್ ಆಗ್ತೈತೋ ಏನೋ. ಬಟ್ ನಾವ್ ಎನ್ಫೋರ್ಸ್ಮೆಂಟ್ ಅಲ್ಲಿ ತುಂಬಾ ಕೊರತೆಗಳಿದೆ. ಯಾಕೆಂದ್ರೆ ನಾವು ಒಂದು ಕಾನೂನನ್ನು ಕೂಡ ನಾವು ಸೀರಿಯಸ್ ಆಗಿ ಎನ್ಫೋರ್ಸ್ ಮಾಡಕ್ ಹೋಗಿಲ್ಲ ಇಲ್ಲಿ ತನಕ. ಸೊ ಬಿಕಾಸ್ ಆಫ್ ದ್ಯಾಟ್ ದೇರ್ ಇಸ್ ನೋ ಸೀರಿಯಸ್ನೆಸ್ ಅರೌಂಡ್ ಎನಿ ಲಾ. ನಾಳೆ ನೋಡ್ಕೊಳ್ಳೋಣ, ಕೇಸ್ ಆದಾಗ ತಾನೆ ಆ ಕೇಸ್ ಕನ್ವಿಕ್ಷನ್ ರೇಟ್ಸ್ ನೀವು ನೋಡಕ್ ಹೋದ್ರೆ ಅಂತದ್ ಏನು ಕನ್ವಿಕ್ಷನ್ ರೇಟ್ಸ್ ಆರ್ ಆಲ್ಸೋ ನಾಟ್ ವೆರಿ ಪ್ರಾಮಿಸಿಂಗ್. ಸೊ ಓವರ್ ಅ ಪೀರಿಯಡ್ ಆಫ್ ಟೈಮ್ ಪೀಪಲ್ ಫೀಲ್ ದಟ್ ಲುಕ್, ನಾನ್ ಏನೇ ಒಂದು ಅಪರಾಧ ಮಾಡ್ಲಿ, ಏನೇ ಒಂದು ಕಾನೂನನ್ನ ನಾನು ವಿರುದ್ಧವಾಗಿ ನಡ್ಕೊಳ್ಳಿ, ಅದಕ್ಕೆ ನನ್ಗೂ ಕಾನ್ಸಿಕ್ವೆನ್ಸಸ್ ಇರಲ್ಲ. ಕೋರ್ಟ್ ಸಿಸ್ಟಮ್ ವರ್ಷಗಟ್ಲೆ ನಡೆಯುತ್ತೆ, ವಿಟ್ನೆಸ್ ಗಳು ಬರ್ದಾರನೂ ಇರ್ಬೋದು, ನಾನು ಯಾತಕ್ಕೆ ಯೋಚನೆ ಮಾಡ್ಬೇಕು ಅಂತ. That is the reason why you have honor killings. That is the reason why you have all these crimes continue even as of date. Right? Twitter alli ನೀವು Facebook ಅಲ್ಲಿ ಹೋದ್ರೆ ಇವಾಗ್ಲೂ ಕೂಡ you will hear racist remarks about Muslims and Hindus. You will hear other kind of slurs about LGBTQ communities. It is being made with impunity because there are no consequences. ಸೊ ನನ್ಗನ್ಸೋ ಮಟ್ಟಿಗೆ ಯಾವ್ದೋ ಒಂಥರ ಕಲ್ಚರ್ ಅಂತ ಇಂಗ್ರೇನ್ ಆಗಿರೋದು ತುಂಬಾ ಕಮ್ಮಿ ಇದೆ. ಸೊ ಐ ಥಿಂಕ್ ಇಟ್ಸ್ ಸ್ಟಿಲ್ ವರ್ಕ್ ಇನ್ ಪ್ರೋಗ್ರೆಸ್. ಆಕ್ಚುಲಿ ಇದು ಮೋಸ್ಟ್ ಆಫ್ ದ ಲಾಸ್ ಇದೆಯಲ್ಲ, ಅದು ಅಂದ್ರೆ ಈಗ ಯುರೋಪ್ ಅಲ್ಲಿ ನಾವು ನೋಡ್ತೀವಿ ಇದ್ರದ್ದು ಬೆನಿಫಿಟ್ಸ್ ಇದೆ ಅಂತ ನಾವು ಅದನ್ನ ತಗೊಂಡ್ಬಂದು ಅಡಾಪ್ಟ್ ಮಾಡಕ್ ಟ್ರೈ ಮಾಡ್ತೀವಲ್ಲ, ಅದ್ರ ಬದಲು ಇಲ್ಲಿಂದನೇ ಹೆಂಗೆ ಸೇಮ್ ಕಾನ್ಸೆಪ್ಟ್ಸ್ ನ ವಿ ಕ್ಯಾನ್ ಸ್ಟಾರ್ಟ್, ಆ ಆಂಗಲ್ ಇಂದ ಶುರು ಮಾಡಿದ್ರೆ ವಿಲ್ ಇಟ್ ಬಿ ಮೋರ್ ಎಫೆಕ್ಟಿವ್? ಓ, ದಟ್ಸ್ ಅ ಸೂಪರ್ ಪಾಯಿಂಟ್. ಅದಕ್ಕೂ ಮೊದಲು ನಮ್ಮ ಪ್ರಾಯೋಜಕರಿಂದ ಒಂದು ಸಂದೇಶ. ಐತರಿ ಲಕಡಿ ಪಕಡಿ ಜುಮ್ಮ, ನಮ್ಮ ಅರಳಿಕಟ್ಟೆಗೆ ಒಂದು ಬೋನಿ ಸ್ಪಾನ್ಸರ್ ಸಿಕ್ಕಿದ್ದಾರೆ. ಈ ಎಪಿಸೋಡ್ ನ ಸ್ಪಾನ್ಸರ್ ಮಾಡಿರೋದು ಐಪಾಕ ಫುಡ್. ಅಂದ್ರೆ ನೀವು ಸುಲಭವಾಗಿ ನಿಮ್ಮ ಮನೆಯಲ್ಲೇ ಏನೋ ಕಷ್ಟ ಇಲ್ದಿರಾ ಬೊಂಬಾಟಾಗಿರೋ ಟೊಮ್ಯಾಟೊ ದಾಲ್ ರಸಮು, ಎಣಗಾಯಿ, ಇಡ್ಲಿ ಸಾಂಬಾರ್ ಮಿಕ್ಸು, ಕೋಡ್ಬಳೆ, ಹಿಂಗೆ 10 ಬೇಜಾನ್ ವೆರೈಟಿ ಪ್ರಾಡಕ್ಟ್ಸ್ ನೀವು ನಿಮ್ ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬಹುದು. ನನ್ಗೆ ಇವರು ಹೇಳಿರೋ ಪ್ರಕಾರ ಮತ್ತೆ ಪ್ರಾಮಿಸ್ ಮಾಡಿರೋ ಪ್ರಕಾರ ಇವ್ರು ಯಾವ್ದೇ ಪ್ರಿಸರ್ವೇಟಿವ್ಸ್ ಆಗ್ಲಿ ಅಥವಾ ಫುಡ್ ಕಲರ್ ಆಗ್ಲಿ ಅಥವಾ ಕೆಮಿಕಲ್ಸ್ ಆಗ್ಲಿ ಯಾವ್ದನ್ನು ಹಾಕಿಲ್ವಂತೆ. ಸೊ www.ipaka.com ಗೆ ಹೋಗಿ ಪ್ರೊಮೋ ಕೋಡ್ ಯೂಸ್ ಮಾಡಿ, ಅರಳಿಕಟ್ಟೆ ಅಂತ. 10% ನಿಮ್ಗೆ ಫ್ಲಾಟ್ ಡಿಸ್ಕೌಂಟ್ ಬರುತ್ತೆ. ನೀವು ಯಾವ ಪ್ರಾಡಕ್ಟ್ ಚೂಸ್ ಮಾಡಿದ್ರು ಮತ್ತೆ ಎಷ್ಟು ವ್ಯಾಲ್ಯೂ ಚೂಸ್ ಮಾಡಿದ್ರು ಬರುತ್ತೆ. ಇನ್ನೊಮ್ಮೆ ಹೇಳ್ತೀನಿ, www.ipaka.com, ಪ್ರೊಮೋ ಕೋಡ್ ಅರಳಿಕಟ್ಟೆ. ಬೈ ದ ವೇ, ನೀವು ಯಾವ್ದಾದ್ರು ಸಣ್ಣ ಪುಟ್ ಬಿಸ್ನೆಸ್ ನಡೆಸ್ತಾ ಇದ್ದೀರಾ ಮತ್ತೆ ಇಂಟ್ರೆಸ್ಟೆಡ್ ಹೈ ಕ್ವಾಲಿಟಿ ಆಡಿಯನ್ಸ್ ನ ನೀವು ರೀಚ್ ಮಾಡಬೇಕು ಅಂದ್ರೆ ನಮ್ಮನ್ನ ಸಂಪರ್ಕ ಮಾಡಿ. ವಿ ವಿಲ್ ಬಿ ವರ್ಕಿಂಗ್ ಔಟ್ ಅಮೇಸಿಂಗ್ ಸ್ಪಾನ್ಸರ್ಶಿಪ್ ರೇಟ್ಸ್ ಫಾರ್ ಯು ಅಂಡ್ ವಿ ವಿಲ್ ಪ್ರಮೋಟ್ ಯುವರ್ ಪ್ರಾಡಕ್ಟ್. ಥ್ಯಾಂಕ್ ಯು. ಸುಳ್ಳು ಹೇಳಲ್ಲ, ಬಟ್ ಪ್ರಮೋಟ್ ಮಾಡ್ತೀವಿ. ಬಾಯ್. ವೆಲ್ಕಮ್ ಬ್ಯಾಕ್ ಟು ದ ಶೋ. ಪಾಸಿಬ್ಲಿ ಇವಾಗ ನಮ್ಮ ಒಂದು ಫ್ಯಾಮಿಲಿನೆಲ್ಲ ನಾನು ನೋಡಕ್ ಹೋದಾಗ, ವೆನ್ ವಿ ಟಾಕ್ ಅಬೌಟ್ ಇಂಟರ್ ರಿಲಿಜಿಯಸ್ ಮ್ಯಾರೇಜ್, ರೈಟ್? ಸೊ ಐ ಆಮ್ ಅ ಹಿಂದೂ. ಇಫ್ ದ ಟಾಪಿಕ್ ಆಫ್ ವಾಟ್ ಇಫ್ ಐ ಹ್ಯಾಡ್ ಮ್ಯಾರಿಡ್ ಅ ಪರ್ಸನ್ ಫ್ರಮ್ ಸಮ್ ಅದರ್ ಕಮ್ಯುನಿಟಿ ಅನ್ನೋ ಬಂದಾಗ, ಆಬ್ವಿಯಸ್ಲಿ ದರ್ ಇಸ್ ಅ ಲಾಟ್ ಆಫ್ ಅಪೋಸಿಷನ್ ವಿತ್ ಇನ್ ದ ಫ್ಯಾಮಿಲಿ, ರೈಟ್? ಸೊ ಆ ಒಂದು ಟೈಮಲ್ಲಿ ನಾನು ಆರ್ಟಿಕಲ್ 14 ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ ಯಾರು ನನ್ನ ಮಾತು ಕೇಳಲ್ಲ. ಅದೇ ಆ ಭಗವದ್ಗೀತೆನಲ್ಲಿ ನಾನು ಏನೊಂದು ವರ್ಷ ಹೇಳಿದೆ ಅದನ್ನ ಹೇಳಿದಾಗ ಸ್ವಲ್ಪ ಅವರು ದೇ ಮೇ ಜಸ್ಟ್ ಎಂಡ್ ಅಪ್ ಪೇಯಿಂಗ್ ಅಟೆನ್ಷನ್.
ಸೊ ಹಾ. ಜನಕ್ಕೆ ಯಾವ ನರೇಟಿವ್ ಅಪೀಲ್ ಆಗುತ್ತೆ ಅನ್ನೋದನ್ನ ಯೂಸ್ ಮಾಡ್ಕೊಂಡು ಹೇಳೋದು, ದಟ್ ಇಸ್ ವೇರ್ ಪಾಲಿಟಿಕ್ಸ್ ಇಸ್ ದ ಆರ್ಟ್, ರೈಟ್? ಐ ಮೀನ್ ಪಾಲಿಟಿಕ್ಸ್ ಇಸ್ ದ ಕ್ರಾಫ್ಟ್ ಆಫ್ ಇಂಬೈಬಿಂಗ್ ಅಂಡ್ ಪ್ರೊಲಿಫರೇಟಿಂಗ್ ದ ರೈಟ್ ಕೈಂಡ್ ಆಫ್ ವ್ಯಾಲ್ಯೂಸ್. ಸೊ ಐ ಥಿಂಕ್ ದಟ್ಸ್ ಅ ಮೋರ್ ಆಫ್ ಅ ಪೊಲಿಟಿಕಲ್ ಕ್ವೆಶ್ಚನ್ ದನ್ ಅ ಲೀಗಲ್ ಕ್ವೆಶ್ಚನ್. ಸೊ ಲೆಜಿಸ್ಲೇಷನ್ ಮಾಡ್ತಾ ಇರ್ಬೇಕಾದ್ರೆ ಕೂಡ I think they need to really look at it from an Indian context. I think they should stop looking at it from a Western European or in even any other context, right? It's a local problem, requires a local solution. So, but I think that's more for the politicians to deliberate upon. I mean, as lawyers, ultimately we only interpret the law. We don't frame it. ಆಕ್ಚುಲಿ ಈಗ ಈಕ್ವಾಲಿಟಿ ಲಾ ಅಂತ ಹೇಳೋದ್ರ ಬದಲು ಸರ್ವೇ ಜನ ಸುಖಿನೋ ಭವಂತು ಲಾ ಅಂತ ಹೇಳಿದ್ರೆ ಮೇ ಬಿ ಅಪೀಲಿಂಗ್ ಆಗುತ್ತೆ. Probably. And branding Ashok, makes all the difference. Oh yes, branding makes all the difference. ಅಶೋಕ್, ಇನ್ನೊಂದು ಪ್ರಶ್ನೆ ಅಂದ್ರೆ, ಹಮ್ಮುರಬಿ ಕೋಡ್ ಅಂತ ಒಂದು ಕೋಡ್ ಇತ್ತು ತುಂಬಾ ವರ್ಷಗಳ ಹಿಂದೆ, ಬೇರೆ ಬೇರೆ. ಅದೇ ತರ ಇಂಡಿಯಾನಲ್ಲಿ ಏನಾದ್ರು ಕೋಡ್ ಆಫ್ ಲಾಸ್ ಆರ್ ಕೋಡಿಫಿಕೇಶನ್ ಆಫ್ ಲಾಸ್, ಯೂನಿವರ್ಸಲ್ ಲಾಸ್ ಇದೆಯಾ? See, ಇದು ನಮ್ಮ ಒಂದು, for example, Manusmriti is often cited as one of the sources of Hindu law, but ಅದರಲ್ಲೂ ಬೇರೆ variations ಇದೆ. There are a lot of controversies around whether Manusmriti is desirable in today's times or not. So that is again the problem with the Indian laws is documentation, right? ಇದು Westerners, they excelled at that. ಅವರು ಒಂಥರ they were so self-obsessed with what they were up to, they have systematically documented everything. ನಾವೆಲ್ಲ ಒಂಥರ we were always detached, we were always pursuing matters. See, dharma ಅನ್ನೋ ಕಾನ್ಸೆಪ್ಟ್ ಏನಿದೆ, it is not defined in strict moral code like the way it is defined in the Bible, right? ನಮ್ದು ಧರ್ಮ ಅನ್ನೋದು, it is a much more abstract concept. It is a lot more open to debate and inquiry. So, and plus there is a problem of documentation. What is an authentic source of law locally and what is not another? Even today we are not able to easily resolve that debate. ಸೊ ಈ ಕಾರಣಗಳಿಂದ ಅಥೆಂಟಿಕ್ ಸೋರ್ಸಸ್ ಆಫ್ ಇಂಡಿಯನ್ ಲಾ ಅನ್ನೋದು ಇಟ್ ಇಸ್ ಸ್ಟಿಲ್ ಡಿಫಿಕಲ್ಟ್ ಟು ಫೈಂಡ್, ಬಟ್ ನಾಟ್ ದಟ್ ಇಟ್ ಇಸ್ ನಾಟ್ ದೇರ್. ನಮ್ದು ಲಾಜಿಕ್ ಇರ್ಬೋದು, ಎಕನಾಮಿಕ್ಸ್ ಇರ್ಬೋದು, ಪೊಲಿಟಿಕಲ್ ಸೈನ್ಸ್ ಇರ್ಬೋದು, ಕಾನೂನ್ ಇರ್ಬೋದು, ಜೂರಿಸ್ಪ್ರುಡೆನ್ಸ್ ಇರ್ಬೋದು, ದೇರ್ ಆರ್ ಲಾಟ್ ಆಫ್ ಫಿಲಾಸಫರ್ಸ್ ಹವ್ ಡೆಲಿಬ್ರೇಟೆಡ್ ಅಪಾನ್ ಇಟ್. ಬಟ್ even I, as a person learned in the law to some extent, I may still not know the end-to-end landscape of the Indian origins of these philosophies. So that is the problem, I think, when it comes to Indian law. ಈ ಕಾಲೇಜಲ್ಲಿ ಅದನ್ನೆಲ್ಲ ಹೇಳ್ಕೊಡಲ್ವಾ ಅಶೋಕ್? ಈ ಲೆಸನ್ ನೋಡು, ಪ್ರಿನ್ಸಿಪಲ್ಸ್ ಆಫ್ ಲಾ ಇನ್ ಅಕಾರ್ಡಿಂಗ್ ಟು ಹಿಂದೂ ಟೆಕ್ಸ್ಟ್ ಆರ್ ಇಂಡಿಯನ್ ಟೆಕ್ಸ್ಟ್ ಅಂತ ಏನು ಇಲ್ವಾ? ಹಿಸ್ಟ್ರಿ ಆಫ್ ಕೋರ್ಟ್ಸ್ ಅಂತ ಒಂದು ಸಬ್ಜೆಕ್ಟ್ ಇರುತ್ತೆ ಸರ್. ಅದರಲ್ಲಿ ಯಾವ ಕೋರ್ಟ್ಗಳಿತ್ತು ಬ್ರಿಟಿಷ್ ಬರಕ್ಕಿಂತ ಮುಂಚೆ, ಬ್ರಿಟಿಷ್ ಬಂದ ಮೇಲೆ ಯಾವ ತರ ಸಾದರ್ ದಿವಾನಿ ಅದಾಲತ್ ಮತ್ತೆ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಹೇಳ್ತಾರೆ. ಬಟ್ ಲೀಗಲ್ ಎಜುಕೇಶನ್ ಇನ್ ದಿಸ್ ಕಂಟ್ರಿ, ಈವನ್ ಫಾರ್ ಲಾಯರ್ಸ್, is not up to the mark. So Gattodia rote learning ಮೇಲೆ emphasis ಇದೆ ಹೊರತು to really teach the law as a living breathing entity that is trying to make our lives better, ಈ ಪರ್ಸ್ಪೆಕ್ಟಿವ್ ನಮ್ಗೆ ಯಾವಾಗ ಬರುತ್ತೆ ಅಂತಾರ ಕಾನೂನು ಪ್ರಾಕ್ಟೀಸ್ ಮಾಡಿದಾಗ ಬರುತ್ತೆ ಹೊರತು ಕಲಿತಾ ಇರ್ಬೇಕಾದ್ರೆ ಬರಲ್ಲ. So there is a lot to be said about how legal education is done in this country. ಅಂಡ್ ಪ್ರಾಬಬ್ಲಿ ನೀವು ಹೇಳ್ದಂಗ ಈಗ ಯಾವುದೋ ಒಂಥರ ಪ್ರಾಪರ್ಲಿ ಡಾಕ್ಯುಮೆಂಟೆಡ್ ಆಗಿರಲಿಲ್ಲ ಅಂದ್ರೆ ಮೇ ಬಿ ದೇರ್ ಆರ್ ಅಡ್ವಾಂಟೇಜಸ್ ಟು ದಟ್. ಹೇಗೆ ಅಂದ್ರೆ ಈಗ ಡಿಫ್ರೆಂಟ್ ಕಮ್ಯುನಿಟೀಸ್ ಅವ್ರಿಗೆ ಏನ್ ಸರಿ ಅನ್ಸುತ್ತೆ, ಅಥವಾ ಅಲ್ಲಿ ಗ್ರೂಪ್ ಆಫ್ ಪೀಪಲ್ ವಿಲ್ ಡಿಸೈಡ್ ಫಾರ್ ದೆಮ್ಸೆಲ್ವ್ಸ್. ಸೊ ಒಂಥರದಲ್ಲಿ ಒಂದು ಅಟಾನಮಿನೂ ಇತ್ತು ಅನ್ಸುತ್ತೆ, ರಾದರ್ ದನ್ ಸಮಥಿಂಗ್ ಕಮಿಂಗ್ ಫ್ರಮ್ ವೆರಿ ಸೆಂಟ್ರಲೈಸ್ಡ್. ಇದು you're right. See, this is not a centralized country. It never was. I mean, ಇವaglo kuda namdu federal structure nodok hodre, it is one of the most messy federal structures followed anywhere in the world. But the problem is, your personal laws continue even as of today, right? So Hindus have their own personal laws, Muslims have their own personal laws, the Christians have their own ways of doing things. But what it does is it makes it very difficult to enforce the constitution when it enters into the realm of personal affairs. Triple talaq ನೀವು ನೋಡಕ್ ಹೋಯ್ತು ಅಂತಂದ್ರೆ, it was quite a bit of a challenge before we were able to address it. And triple talaq was probably 10% of the problem related to marriages within the Muslim community. The larger issue is how much maintenance is to be given to the wife after the divorce is over. And what the Shabana verdict did, the legislation completely reversed it when Rajiv Gandhi government bowed down to public pressure and said you don't have to pay more than what was promised as meher. So result today is a lady who's been divorced in a Muslim marriage, sometimes she gets 1,000 rupees as lifetime maintenance and she has very little recourse left. So adan hogi court challenge ಮಾಡಿ compensation ತಗೊಳ್ಳೋದು, it's a monumental task.
And state cannot intervene because the moment the state tries to intervene, they say personal laws, you can't interfere anta. Result is what? Muslim married women who are divorced have lesser access to compensation and maintenance as opposed to women from other communities, right? So even the BJP does not want to touch upon this topic because it's more controversial than the triple talaq. So I think somewhere we need to really understand that personal laws beyond a point are not desirable. A uniform civil code is absolutely important and necessary, but it need not be done in a confrontational manner. I think you can identify commonalities with the constitution, retain those personal laws. Whatever is opposed to the constitution, you tweak it. ಆ ಎಕ್ಸರ್ಸೈಸ್ ಮಾಡೋದು ಕೂಡ ಇವಾಗ ಜನ ಬಿಡ್ತಾ ಇಲ್ಲ. ಐ ಥಿಂಕ್ that's a significant problem. Ashok, this is a very interesting and a lovely point that you have brought, alva. Andre confrontation inda ಏನು ಮಾಡಕ್ ಸಾಧ್ಯ ಇಲ್ಲ, and laws have to emerge from legislation, etc. ಈ ಶಬರಿಮಲೈ ಕೇಸ್ ತಗೊಂಡ್ರೆ ಅಲ್ಲಿ ಯಾರೋ ಒಬ್ರು ಹೋಗಿ ಕೋರ್ಟ್ ನ ಅಪ್ರೋಚ್ ಮಾಡಿ, I am in favor of them attending. So let me personally clarify that part, right? Women should be given rights to access to any religious place, be it mandir, masjid, gurudwara, Jain, whatever it is. I'm saying all the religions because tomorrow somebody should not come and say ನೀವು Zoroastrians ಬಗ್ಗೆ ಹೇಳಲಿಲ್ಲ ಅಂತ. So I'm making that point. But I'm saying ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂದ್ರೆ, ಒಂದು ಇಂಟರ್ನಲ್ ಡಿಸ್ಕಷನ್ ಆಗಿ ಅಥವಾ ಲೆಜಿಸ್ಲೇಷನ್ ಅಲ್ಲಿ ಚರ್ಚೆ ಆಗಿ ಅಥವಾ ಶಬರಿಮಲಾ ದೇವಸ್ವಂ ಬೋರ್ಡ್ ಅಲ್ಲಿ ಇದು ಚರ್ಚೆ ಆಗಿ ಇದನ್ನ ಲಾ ತರ ಇಂಪ್ಲಿಮೆಂಟ್ ಮಾಡಿದಿದ್ರೆ ಜುಡಿಷಿಯರಿ ಹಿಂಗ್ ಮಾಡ್ರೋ ಅಂತ ಹೇಳಿ ಆಗ್ತಿರ್ಲಿಲ್ಲ ಅಲ್ವಾ? ಅಂದ್ರೆ ಈ ತರದ್ ಏನಾದ್ರು ಪ್ರೆಸಿಡೆನ್ಸ್ ನಡೆದಿದ್ಯಾ ನಮ್ ವೇರ್ ಇಟ್ಸ್ ಕಮ್ ಫ್ರಮ್ ದ ರೂಟ್ಸ್ ಅಂಡ್ ದೆನ್ ಗಾನ್ ಅಪ್ ರಾದರ್ ದೆನ್ ಅ ಜುಡಿಷಿಯಲ್ ವರ್ಡಿಕ್ಟ್? Right. So see, legislative interventions in situations like this is always very, very casual and lackadaisical. ಯಾತಕ್ಕೆ ಅಂತಾರೆ, ದಿಸ್ ಇಸ್ ಅ ಕಾಂಟ್ರವರ್ಷಿಯಲ್ ಏರಿಯಾ, ಯು ಮೈಟ್ ಆಸ್ ವೆಲ್ ಜಸ್ಟ್ ಕೀಪ್ ಕ್ವೈಟ್ ಅಂತ. ನಮ್ಮ ಒಂದು ಅಯೋಧ್ಯ ರಾಮ್ ಟೆಂಪಲ್ ಜಜ್ಮೆಂಟ್ ಅನ್ನು ನೀವು ಓದಿದ್ರೆ 900 ಪೇಜ್ ಇದೆ, and it is a judgment involving a dispute between Hindus and Muslims over a land which was decided in accordance with English common law, and people said that it is favoring Hindus, it is opposed to minority. All of that is utter nonsense. It was as constitutional and as legal as a judgment could be. But there is one very interesting point in that the state of Uttar Pradesh has been asked what their stand is, and they pleaded no contest. They said, we as the state, we have no voice in this matter. Whatever the Supreme Court decides, we're okay with it. Right? So had the state truly had intent, ಈ ಒಂದು ನಮ್ಮ ರಾಮ್ ಟೆಂಪಲ್ ನಾವು ಎಸ್ಟಾಬ್ಲಿಷ್ ಮಾಡ್ಬೇಕು ಅಂತ ಇದೀವಿ ಅಥವಾ ಮಾಡಬಾರ್ದು ಅಂತ ಇದೀವಿ ಅಂತಂದ್ರೆ ಸುಪ್ರೀಂ ಕೋರ್ಟ್ ಆ ಪ್ರಶ್ನೆ ಕೇಳಿದಾಗ ಅವ್ರು ಹೇಳ್ಬೇಕಾಯ್ತು, ಇಲ್ಲ ಸ್ವಾಮಿ ನಮ್ ಪ್ರಕಾರ ಲ್ಯಾಂಡ್ ಇವ್ರಿಗೆ ಸೇರ್ಬೇಕು ಅಂತ. ಅವ್ರಿಗೇನು ಹೇಳಿಲ್ಲ, because nale it won't affect their election interest in any manner, right? So they conveniently said we are following the Supreme Court judgment once the judgment came out. But that is like the policeman coming at the end of the fight scene in Hindi movies, right? Was hard work has been done by somebody else. ಲಾಸ್ಟ್ ಗೆ ಗವರ್ಮೆಂಟ್ ಅವ್ರು ಬಂದು ನಾವು ಕಾನೂನು ಆಗ್ಲೇ ಸುಪ್ರೀಂ ಕೋರ್ಟ್ ಹೇಳ್ಬಿಟ್ಟಿದೆ, ನಾವು ಪಾಲನೆ ಮಾಡ್ತಾ ಇದೀವಿ ಅಂತ. ಟ್ರಿಪಲ್ ತಲಾಖಗೂ ಅಷ್ಟೇ ಸುಪ್ರೀಂ ಕೋರ್ಟ್ ತನಕ ಹೋಗೋ ಅವಶ್ಯಕತೆ ಏನಕ್ಕಿತ್ತು? There was always an option for the government to reverse the effect of Rajiv Gandhi's legislation, bring in protection against triple talaq, and also bring in protection for maintenance. After Supreme Court judgment ಬಂದ ಮೇಲೆ ಇವರು ನಾವು ಕಾನೂನು ತರ್ತಾ ಇದೀವಿ ಅಂತ ಬಂದ್ರು. See, that doesn't help. So somewhere I think we need to really understand, and this is where people have to become more enlightened voters. They need to ask these questions. It can't be asked in a court proceeding. ಸೊ ಅಶೋಕ್, ನಾವು ಈಗ ಡಿಸ್ಕಸ್ ಮಾಡಿದ್ವಲ್ಲ, ಲೈಕ್ ಹಿಂಗೆ ದರ್ ಆರ್ ಕಲ್ಚರಲ್ ಮೈಂಡ್ ಸೆಟ್ಸ್ ಅಂಡ್ ಇದು ಲಾ ಹೆಂಗೆ ಅದು ಮ್ಯಾಚ್ ಆಗಲ್ಲ ಅಂಡ್ ದೇರ್ ಕುಡ್ ಬಿ ಕಾಂಟ್ರಡಿಕ್ಷನ್ಸ್ ಅಂತ. ಸೊ ಇದು ಇಂಡಿಯಾಗ್ ಮಾತ್ರ ಈ ಪ್ರಾಬ್ಲಮ್ ಜಾಸ್ತಿ ಇದೆಯಾ, ಅಥವಾ ಡಸ್ ಇಟ್ ಹ್ಯಾಪನ್ ಇನ್ ಆಲ್ ಓರಿಯೆಂಟಲ್ ಕಲ್ಚರ್ಸ್? ಯಾಕಂದ್ರೆ ಮೋಸ್ಟ್ ಆಫ್ ದ ಓರಿಯೆಂಟಲ್ ಕಲ್ಚರ್ಸ್ ಆರ್ ಮೋರ್ ಆಫ್ ದ ಇಂಡಿವಿಜುವಲ್ ರೈಟ್ಸ್ ಗಿಂತ ಹೆಚ್ಚಿಗೆ ಕಲೆಕ್ಟಿವ್ ಇದಕ್ಕೆ ಕೊಡ್ತಾರೆ. ಈ ಪ್ರಾಬ್ಲಮ್ ಬರುತ್ತಲ್ವಾ? ಸೊ ದಟ್ ಡಸ್ ಹ್ಯಾಪನ್ ಲೈಕ್ ಜಪಾನ್. I think we need to really look the other way. So the shining beacon of this kind of a conflict is actually the Western world. So for example, abortion rights is samandhpatange Ireland alli you might yourself recollect that an Indian lady lost her life because she was not given an abortion, since a lot of hospitals in Ireland are do not administer that kind of procedure due to Christian values. So America dalli even today doctors can be criminally held liable in several states if they actually administer abortion, even though right of privacy says a woman has an absolute right to decide whether she'll have an abortion or carry the child to full term anta.
So the shining beacon of this human rights problem and lifestyle versus law problem is actually the Western world, right? So if you look at the Eastern world, all said and done, ರಾಜ ಏನೋ ಒಂದು ಕಾನೂನು ಮಾಡಿದಾನೆ ಅಂತಂದ್ರೆ ಇಷ್ಟ ಆಗ್ಲಿ ಆಗದಿರ್ಲಿ ಪಾಲನೆ ಮಾಡೋ ಒಂದು ಬುದ್ಧಿ ಇರ್ತಾ ಇತ್ತು ನಮ್ಮ ಜನದಲ್ಲಿ. ಸೊ ಈ ತರ ಒಂಥರ ಕಾನೂನು ವಿರುದ್ಧವಾಗಿ ನಾವು ನಡ್ಕೊಂಡು ಹೋಗೋದು, ಇಟ್ ಇಸ್ ಐ ಥಿಂಕ್ ಪ್ರಾಬ್ಲಿ ಸ್ಟಿಲ್ ಕನ್ಸ್ಟ್ರಕ್ಟ್ ದಟ್ ಇಸ್ ಕಮ್ ಫ್ರಮ್ ದ ವೆಸ್ಟ್. So I don't think you can really put a finger on it and say problem illidu athwa illidu anta. I think this is a basic problem with human psychology. So ultimately ನಾವು ಎಲ್ಲರೂ ನಮ್ಮ ಒಂದು ಕನ್ವೀನಿಯನ್ಸ್ ಏನಿದೆ ಅದಕ್ಕೋಸ್ಕರ ನಾವು ಜೀವನ ಮಾಡ್ತೀವಿ. And when community interests start to conflict with our own convenience, there is a conflict, right? COVID-19 ಟೈಮಲ್ಲಿ ಮಾಸ್ಕ್ ಹಾಕೊಂಡು ಹೋಗಿ ಅಂತಾರೆ, ಅರ್ಧ ಜನ ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ, ಮಾಸ್ಕ್ ಹಾಕೊಳ್ಳಿಲ್ಲ ಅಂದ್ರೆ ನಿಮ್ಗೇನ್ರಿ ಕಷ್ಟ, ನನಗೆ ಕೋವಿಡ್ ಬಂದು ಸಾಯ್ತೀನಿ ಅಂತ ಹೇಳ್ತಾರೆ. So this is a classical problem across the world. There's nothing to do with India or China or Japan or the West. But I will say this, people probably pay a little more attention to contrarian voices in different parts of the world. Ivaga ನೀವು civil rights movement ತೊಗೊಳಕ್ ಹೋದ್ರೆ, in the, I think Supreme Court ordered for integration of blacks and whites in the US. So it was a University of Georgetown versus something. I don't remember the case law, but it was essentially a Supreme Court intervention. They said if blacks and whites you can't separate them educational institutions, they have to study together anta. This became a huge election issue, right? Because there were a lot of promises made by presidential candidates saying that now we decision in reverse martivi anta, because states like Alabama and Mississippi, they were severely opposed to it. But to the credit of Robert Kennedy, when he was giving a speech to some students and this question came up, his exact words were, ನಿಮ್ಗೆ ಇಷ್ಟ ಆಗಿರ್ಲಿ ಇಲ್ದಿರ್ಲಿ, it doesn't matter, I don't care, ಕಾನೂನು ಇದು, ಮರ್ಯಾದೆಯಾಗಿ ನೀವು ಫಾಲೋ ಮಾಡಿ ಅಂತ ಹೇಳಿದ್ರು. ಆ ಇಂಟೆಗ್ರಿಟಿ ಏನಿದೆ, ದಟ್ ನನ್ನ ಕಾನೂನನ್ನು ಏನಿದೆ ನಾನು ಐ ವಿಲ್ ಎನ್ಫೋರ್ಸ್ ಇಟ್ ಆಸ್ ದ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್, ಆ ಇಂಟೆಗ್ರಿಟಿ ಇಸ್ ಸಮಥಿಂಗ್ ದಟ್ ಇಸ್ ನಾಟ್ ವೆರಿ ವೈಡ್ಲಿ ಅವೈಲಬಲ್ ಇನ್ ಟುಡೇಸ್ ವರ್ಲ್ಡ್. ಇಂಡಿಯಾದಲ್ಲಿ ಅಂತಲ್ಲ, ವರ್ಲ್ಡ್ ಓವರ್ ಇಟ್ ಇಸ್ ಅ ಪ್ರಾಬ್ಲಮ್. So similarly, if you really look at how debates happen there, I think you are allowed to make fun of people, you are allowed to mock each other's opinions, engage in free debate. Nobody will come and say hurting religious sentiments, nobody will come and say sedition. You are allowed to speak your mind. I think that is one thing that India has to learn, that we will listen to contrarian voices and we will not brand them as something, we will not invoke criminal laws against them. ಈ ಒಂದು ಕಲ್ಚರ್ ಏನಿದೆ, ಆ ಒಂದು ದಟ್ ಇಸ್ ವೇರ್ ಅವರ್ ಶಾರ್ಟ್ ಕಮಿಂಗ್ ಇಸ್. ಐ ಥಿಂಕ್ ಇಫ್ ಯು ಕ್ಯಾನ್ ರೆಕ್ಟಿಫೈ ದಟ್, ವಿ ಆರ್ ಪ್ರಾಬ್ಲಿ ನೋ ಬೆಟರ್ ಆರ್ ವರ್ಸ್ ದನ್ ಎನಿಬಡಿ ಎಲ್ಸ್ ಇನ್ ದ ವರ್ಲ್ಡ್. Interesting. Hey, sorry, I'll do a retake on this because it's a little long-winded. Okay, right. So ಇವಾಗ ಸ್ವಲ್ಪ ಟ್ರ್ಯಾಕ್ ಜಂಪ್ ಮಾಡೋಣ ಅಶೋಕ್, ಸೈಬರ್ ಲಾಗೆ ಬರೋಣ. ಸೈಬರ್ ಅಂದ್ರೆ ನಾವು ಕಂಪ್ಯೂಟರ್ಸ್ ನ ಮತ್ತೆ ಇಂಟರ್ನೆಟ್ ನ ಎಲ್ಲದಕ್ಕೂ ಯೂಸ್ ಮಾಡ್ತೀವಿ, ದುಡ್ಡು ಕೊಡಕ್ಕೆ, ತರಕಾರಿ ತಗೊಳಕ್ಕೆ ಎಕ್ಸೆಟ್ರಾ, ಮತ್ತೆ ಫೇಸ್ಬುಕ್ ಅದು ಇದು ಎಲ್ಲ ಮಾಡ್ತಾ ಇರ್ತೀವಿ. ಎಲ್ಲಾ ಪ್ರಜೆಗಳಿಗೂ ಗೊತ್ತಿರ್ಬೇಕಾದಕ್ಕಂತಹ 4 ಅಥವಾ 5 ಪಾಯಿಂಟ್ ಏನು ಸೈಬರ್ ಲಾ ಬಗ್ಗೆ? ಓಕೆ, ಸೊ ನಮ್ಮ ಒಂದು ಕಾನೂನಿನ ಸರ್ಕಲ್ ಇರ್ಬೋದು ಅಥವಾ ಪಬ್ಲಿಕ್ ಅಲ್ಲೇ ಇರ್ಬೋದು, ಸೈಬರ್ ಲಾ ಅಂತ ಕೇಳಿದಾಗ ಏನೋ ಒಂದು ವಿಚಿತ್ರವಾದ ಅಥವಾ ಒಂದು ತುಂಬಾ ಒಂಥರ ಹೈಲಿ ಸ್ಪೆಷಲೈಸ್ ಫೀಲ್ಡ್ ಅಂತ ಅನ್ಕೋತಾರೆ. ಆಕ್ಚುಲಿ ಇಟ್ ಇಸ್ ನಾಟ್ ದಟ್. ವಾಟ್ ಎವರ್ ಇಸ್ ಲೀಗಲ್ ಅಂಡ್ ಇಲ್ಲೀಗಲ್ ಔಟ್ಸೈಡ್ ಆಫ್ ದಿ ಇಂಟರ್ನೆಟ್ ಇಸ್ ಲೀಗಲ್ ಆರ್ ಇಲ್ಲೀಗಲ್ ಈವನ್ ಆನ್ ದಿ ಇಂಟರ್ನೆಟ್. ಇದೇ ಸೈಬರ್ ಲಾದು ಒಂದು ಬೇಸಿಕ್ ಪ್ರಿನ್ಸಿಪಲ್, ರೈಟ್? ಸೊ ನೀವು ಪರ್ಸನಲಿ ನನ್ನ ಮುಖಂದನ್ ಮೀಟ್ ಮಾಡಿ ಯಾವ್ದೋ ಒಂದು ಸ್ಕ್ಯಾಮ್ ಅಲ್ಲಿ ಸಿಕ್ಕಾಕ್ಸಿ ಒಂದು ದುಡ್ಡನ್ನು ಕಿತ್ಕೊಂಡು ಹೋದ್ರೆ ಹೇಗೆ ಕ್ರೈಮ್ ಆಗುತ್ತೋ, ಅದನ್ನ ನನ್ನ ಇಮೇಲ್ ಅಲ್ಲಿ ಮಾಡಿದ್ರು ಕೂಡ ಅದು ಕ್ರೈಮ್ ಆಗುತ್ತೆ. ದಟ್ ಈಸ್ ದಿ ಎಸೆನ್ಸ್ ಆಫ್ ಸೈಬರ್ ಲಾ, ರೈಟ್? ಸೊ ದಿಸ್ ಇಸ್ ದ ಫಸ್ಟ್ ಥಿಂಗ್ ಟು ರಿಮೆಂಬರ್. ಏನೋ ಕಂಪ್ಯೂಟರ್ ಮೂಲಕ ಕ್ರೈಮ್ ಆಯ್ತು ಒಂದೇ ಕಾರಣಕ್ಕೆ ನಮ್ಗೇನೋ ಒಂಥರ ಸೈಬರ್ ಲಾ ಎಕ್ಸ್ಪರ್ಟ್ನೇ ಹಿಡಿಬೇಕು, ಇಟ್ ಇಸ್ ನಾಟ್ ದ ಕೇಸ್. ಸೊ ನಿಮ್ಗೆ ಇಫ್ ಯು ಫೀಲ್ ಸಮಥಿಂಗ್ ರಾಂಗ್ ಹ್ಯಾಸ್ ಹ್ಯಾಪನ್ಡ್, ಯು ಕ್ಯಾನ್ ಗೋ ಅಂಡ್ ಕಂಪ್ಲೇಂಟ್. ಸೈಬರ್ ಲಾ ಆಗಿರ್ಬೋದು, ನಾರ್ಮಲ್ ಲಾ ಆಗಿರ್ಬೋದು, ನಿಮ್ಮೊಂದು ಪರಿಹಾರ ಇರುತ್ತೆ. ಸೊ ಎರಡನೇದು ಏನು ಅಂತಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ನಾವು ಹರ್ಟಿಂಗ್ ರಿಲಿಜಿಯಸ್ ಸೆಂಟಿಮೆಂಟ್ಸ್ ಅಂತ ಒಂದು ಕಾನೂನಿದೆ, ರೈಟ್? ಇಟ್ ಹಸ್ ಬೀನ್ ಫ್ರೀಕ್ವೆಂಟ್ಲಿ ಸೈಟೆಡ್ ಟು ಫೈಲ್ ಕ್ರಿಮಿನಲ್ ಕೇಸಸ್. ಒಂದು ಅಶ್ಲೀಲವಾದ ಪಿಕ್ಚರ್ ಗಳನ್ನ ನಾವು ಇಂಟರ್ನೆಟ್ ಅಲ್ಲಿ ಸರ್ಕ್ಯುಲೇಟ್ ಮಾಡಿದ್ರು ಕೂಡ ಇಟ್ ಇಸ್ ಅ ಕ್ರಿಮಿನಲ್ ಅಫೆನ್ಸ್ ಈವನ್ ಅಂಡರ್ ದಿ ಇಂಡಿಯನ್ ಪೀನಲ್ ಕೋಡ್. ಇಟ್ ವಿಲ್ ಬಿಕಮ್ ಅ ಕ್ರಿಮಿನಲ್ ಅಫೆನ್ಸ್ ಅಂಡರ್ ದಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್. ಸೊ ಸೈಬರ್ ಲಾ ಅನ್ನೋದು ಏನಿದೆ, ಇಟ್ ಎನ್ಕಂಪಾಸಸ್ ಬ್ರಾಡ್ ರೇಂಜ್ ಆಫ್ ಟಾಪಿಕ್. ಈ ಬ್ರಾಡ್ ರೇಂಜ್ ಆಫ್ ಟಾಪಿಕ್ ಏನು ಅಂತಂದ್ರೆ, ಕಂಪ್ಯೂಟರ್ ಸಿಸ್ಟಮ್ ಅನ್ನೋದು ಏನು ಅನ್ನೋದು ಡಿಫೈನ್ ಮಾಡುತ್ತೆ. ಸೊ ಇನ್ಫಾರ್ಮೇಶನ್ ಟೆಕ್ನಾಲಜಿ ಮೂಲಕ ಏನೇನ್ ಕ್ರೈಮ್ಸ್ ಆಗುತ್ತೆ ಅನ್ನೋದನ್ನ ಈ ಸೈಬರ್ ಲಾ ನಲ್ಲಿ ನೀವು ನೋಡ್ಬೋದು.
ಮೂರನೇದು ಈ ಸೈಬರ್ ಇದು ಸೆಟ್ಟಿಂಗ್ ಅನ್ನ ಯೂಸ್ ಮಾಡ್ಕೊಂಡು ಸ್ಟೇಟ್ ಅಗೇನ್ಸ್ಟ್ ಅಥವಾ ಸ್ಟೇಟ್ ವಿರುದ್ಧವಾಗಿ ಅದನ್ನ ನಡ್ಕೊಂಡ್ರೆ ಹ್ಯಾಕಿಂಗ್ ನಡಿಬಹುದು ಅಥವಾ ಸ್ಪ್ರೆಡಿಂಗ್ ಆಫ್ ಮಿಸ್ಇನ್ಫಾರ್ಮೇಶನ್ ನಡಿಬಹುದು. ದಟ್ ಈಸ್ ಆಲ್ಸೋ ಕಮಿಂಗ್ ವಿತ್ ಇನ್ ದ ಸ್ಕೋಪ್ ಆಫ್ ಸೈಬರ್ ಲಾ. ಸೊ ಫಾರ್ ಎಕ್ಸಾಂಪಲ್ ರಷ್ಯನ್ ಟ್ರೋಲ್ಸ್ ಅಮೆರಿಕನ್ ಎಲೆಕ್ಷನ್ಸ್ ಟ್ರೋಲ್ಸ್ ಮೂಲಕ ಟ್ವಿಟರ್ ಅಕೌಂಟ್ಸ್ ಕ್ರಿಯೇಟ್ ಮಾಡಿ ದೇ ವರ್ ಇನ್ಫ್ಲೂಯೆನ್ಸಿಂಗ್. ದಟ್ ಈಸ್ ಆಲ್ಸೋ ಅ ಸೈಬರ್ ಲಾ ಪ್ರಾಬ್ಲಮ್ ಇನ್ ಟುಡೇಸ್ ಟೈಮ್ಸ್. ಸೊ ಇಟ್ಸ್ ಅ ವೆರಿ ಬ್ರಾಡ್ ಟಾಪಿಕ್. ಬಟ್ ಕಾಮನ್ ಮ್ಯಾನ್ ಆಗಿ ನೀವು ಯೋಚನೆ ಮಾಡ್ಬೇಕು ಅಂತಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾರೋ ನಿಮ್ಮನ್ನ ಇಂಟರ್ನೆಟ್ ಮೂಲಕ ನಿಮ್ಗೆ ಮೋಸ ಮಾಡಿದ್ರು, ದಟ್ ವಿಲ್ ಪ್ರಾಬಬ್ಲಿ ಬಿ ಅನ್ ಅಫೆನ್ಸ್ ಅಂಡರ್ ದ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್. ನಿಮ್ಮ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನ ಅಥವಾ ಯಾವ್ದೋ ಒಂದು ಪೋರ್ನ್ ವೆಬ್ಸೈಟ್ ಅಲ್ಲಿ ನಿಮ್ಮ ಒಪ್ಪಿಗೆ ವಿರುದ್ಧವಾಗಿ ಹಾಕಿದ್ದಾರೆ, ದಟ್ ಈಸ್ ಆಲ್ಸೋ ವೈಲೇಷನ್ ಆಫ್ ದಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್. ನಿಮ್ಮ ಬಗ್ಗೆ ಇಂಟರ್ನೆಟ್ ಅಲ್ಲಿ ಡೆಫಮೇಶನ್ ಮಾಡ್ತಾ ಇರ್ಬೋದು, ದಟ್ ಈಸ್ ಆಲ್ಸೋ ವೈಲೇಷನ್ ಆಫ್ ಸೈಬರ್ ಲಾಸ್ ಇನ್ ದ ಕಂಟ್ರಿ. ಯು ಕ್ಯಾನ್ ಬ್ರಿಂಗ್ ಡೆಫಮೇಶನ್ ಈವನ್ ಆನ್ ದ ಇಂಟರ್ನೆಟ್. ಸೊ ನಿಮ್ಮ ಒಂದು ಸೆನ್ಸಿಟಿವ್ ಪರ್ಸನಲ್ ಇನ್ಫಾರ್ಮೇಶನ್, ಕ್ರೆಡಿಟ್ ಕಾರ್ಡ್ ಇರ್ಬೋದು, ಬ್ಯಾಂಕ್ ಅಕೌಂಟ್ ಇರ್ಬೋದು, ಅದನ್ನ ಮಿಸ್ಯೂಸ್ ಮಾಡ್ಕೋತಾ ಇದಾರೆ. ದಟ್ ಈಸ್ ಅ ವೈಲೇಷನ್ ಆಫ್ ದಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಅಂಡ್ ದ ರೂಲ್ಸ್ ಮೇಡ್ ದೇರ್ ಅಂಡರ್. ಯೂಟ್ಯೂಬ್ ಅಲ್ಲಿ ಯಾವ್ದೋ ಒಂದು ತುಂಬಾ ಅಫೆನ್ಸಿವ್ ಆಗಿ ಅಥವಾ ತುಂಬಾ ಡೆಫಮೇಟರಿ ವಿಡಿಯೋನ ಹಾಕಿದ್ದಾರೆ, ನೀವು ಯೂಟ್ಯೂಬ್ ಕಂಪ್ಲೇಂಟ್ ಮಾಡಿದೀರಾ, ಕಂಪ್ಲೇಂಟ್ ಮಾಡಿದ್ರು ಕೂಡ ಅವರು ಅದನ್ನ ಬಗ್ಗೆ ಏನು ಮಾಡಿಲ್ಲ. ದಟ್ ಈಸ್ ಆಲ್ಸೋ ಸಮಥಿಂಗ್ ಯು ಕ್ಯಾನ್ ಅಡ್ರೆಸ್ ಥ್ರೂ ದ ಇಂಟರ್ಮೀಡಿಯರಿ ರೂಲ್ಸ್. ಸೊ ಸೈಬರ್ ಲಾ ಅನ್ನೋದು ಇಟ್ ಎನ್ಕಾಂಪಸಸ್ ಅ ಹೋಲ್ ರೇಂಜ್ ಆಫ್ ಟಾಪಿಕ್ಸ್. ಸೊ ಅದು ನಿಮ್ಗೆ ದ ಸಮರಿ ಇಸ್, ನಿಮ್ಗೆ ನಿಮ್ಮ ಒಂದು ಖಾಸಗಿ ಹಕ್ಕನ್ನ ಯಾರು ಇಂಟರ್ನೆಟ್ ಅಥವಾ ಕಂಪ್ಯೂಟರ್ ಮೂಲಕ ವೈಲೇಟ್ ಮಾಡಿದ್ರೆ, ಯು ವಿಲ್ ದೆನ್ ಲುಕ್ ಟು ದಿ ಸೈಬರ್ ಲಾಸ್ ಫಾರ್ ರಿಲೀಫ್. ಓಕೆ ಓಕೆ. ಸೊ ಇವಾಗ ಅಂದ್ರೆ ಇವಾಗ ಒಂದ್ ಲೆಕ್ಕದಲ್ಲಿ ಪ್ರೈವಸಿ ಲಾ ಒಳಗಡೆ ಸೈಬರ್ ಲಾಸ್ ಕೂತಿದೆ ಅಂತ ನೀವ್ ಹೇಳ್ತಾ ಇದೀರಾ ಅಲ್ವಾ? ಅಂಡ್ ಸೊ ಪ್ರೈವಸಿ ಲಾ ಇಸ್ ಸಬ್ಸೆಟ್. ಸೊ ಪ್ರೈವಸಿ ಲಾ ಇಸ್ ದ ಫೌಂಡೇಶನ್ ಫಾರ್ ಅ ಲಾಟ್ ಆಫ್ ದಿಸ್ ಲಾಸ್ ಮುಕುಲ್. ಸೊ ನಾವು ಇವಾಗ ಇಂಡಿಯನ್ ಪೀನಲ್ ಕೋಡ್ ಅಂತ ನೀವು ತಗೊಂಡ್ರು ಕೂಡ, ನಿಮ್ಗೆ ಮೋಸ ಮಾಡಿದ್ರೆ ಅದನ್ನ ನಾವು ಅಪರಾಧ ಅಂತ ಹೇಳ್ತೀವಿ, ಚೀಟಿಂಗ್ ಅಂತ. ಏನಕ್ಕೆ? ಯಾಕೆಂದ್ರೆ ನಿಮ್ಮ ಒಂದು ಪ್ರಾಪರ್ಟಿ ಏನಿದೆ, ಇಟ್ ವಿಲ್ ಕಮ್ ಅಂಡರ್ ದಿ ಆಂಬಿಟ್ ಆಫ್ ಪ್ರೊಪ್ರೈಟರಿ ಪ್ರೈವಸಿ. ಸೊ ನಿಮ್ಮ ಒಂದು ವಸ್ತುಗಳನ್ನ ನಿಮ್ಮ ಇಚ್ಛೆ ವಿರುದ್ಧವಾಗಿ ಯಾರೋ ಮಿಸ್ಅಪ್ರೋಪ್ರಿಯೇಟ್ ಮಾಡ್ಕೊಂಡ್ರೆ ಅದು ಕಾನೂನಲ್ಲಿ ಚೀಟಿಂಗ್ ಅಂತ ಅಪರಾಧ ಆಗುತ್ತೆ. So more or less all laws designed to protect your property, your body, your mind, they are all subsets of privacy law. ಬಟ್ ಈಗ ಪ್ರೈವಸಿ ಲಾಸ್ ತುಂಬಾ ಸ್ಟ್ರಾಂಗ್ ಇದ್ರೆ ಅವಾಗ ಅಗೇನ್ ಈಗ ನೀವ್ ಹೇಳ್ದಂಗೆ ಕಾಂಟ್ರಿಯನ್ ವಾಯ್ಸಸ್ ಬರ್ದೇ ತರ ನೋಡ್ಕೋಬಹುದಲ್ವಾ? ಅಂದ್ರೆ ಈಗ ಹೆಂಗೆ ಅಂದ್ರೆ, ಈಗ ಯಾರೋ ಒಬ್ಬ ಪಬ್ಲಿಕ್ ಫಿಗರ್ ಇದ್ರೆ ಅಥವಾ ಮೇ ಬಿ ಫೇಮಸ್ ಪರ್ಸನ್ ಇದ್ರೆ, ಮೇ ಬಿ ಅವ್ರನ್ನ ಸ್ಪೂಫ್ ಮಾಡ್ಬೋದು ಅಥವಾ ಅವ್ರ ಮೇಲೆ ಒಂದು ಪ್ಯಾರಡಿ ಅಕೌಂಟ್ ಕ್ರಿಯೇಟ್ ಮಾಡ್ಬೋದು. ಅದನ್ನ ಡಿಫಮೇಷನ್ ಅಂತಾನು ಕನ್ಸಿಡರ್ ಮಾಡಬಹುದು ಇಫ್ ಯು ಆರ್ ಟೂ ಸೆನ್ಸಿಟಿವ್. So that's why it's always a balancing act. So nobody says that you have a blanket right of privacy, like how nobody says you have a blanket freedom of speech and expression, right? So everything is dependent on a few set of factors. So adella it's a balancing act. So ಸಂದರ್ಭಕ್ಕೆ ತಕ್ಕಾಗ ಅದನ್ನ ನೋಡ್ತಾರೆ ಹೇಗೆ ಅದನ್ನ ಅಡ್ರೆಸ್ ಮಾಡಬಹುದು ಅಂತ. ಸೊ ಸದ್ಯಕ್ಕೆ ಒಂದೆರಡು ಮೂರು ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ ತಗೋಣ. ಅಂದ್ರೆ ನಾವು ಸೈಬರ್ ಲಾಸ್ ಅಂತ ಒಂದ್ 3-4 ಕ್ವೆಶನ್ಸ್ ಎಲ್ಲ ಹಾಕೊಂಡಿದ್ದೆ, ಬಟ್ ಆ ಕ್ವೆಶನ್ಸ್ ಎಲ್ಲ ನೀವು ಚೆಕ್ ಅಂತ ಒಂದೇ ಸೆಂಟೆನ್ಸ್ ಅಲ್ಲಿ ಬ್ಲಾಸ್ಟ್ ಮಾಡ್ಬಿಟ್ಟಿದೀರಾ. ಅಂದ್ರೆ ರೆಗ್ಯುಲರ್ ಕಾನೂನಲ್ಲಿ ಏನೇನ್ ಕಿರಿಕ್ಗಳು ಆಗ್ತಾವೋ ಅದೆಲ್ಲ ಕಂಪ್ಯೂಟರ್ ಮೇಲೆ ಆದ್ರೆ ಸೈಬರ್ ಲಾಸು, ಅದಕ್ಕೆ ಏನು ವ್ಯತ್ಯಾಸ ಇಲ್ಲ ಅಂತ. ಸೊ ಈಗ ಫಾರ್ ಎಕ್ಸಾಂಪಲ್ ಯಾರೋ ಅಂದ್ರೆ ಇವಾಗ ಪ್ರಿಸ್ಕ್ರಿಪ್ಷನ್ಸ್ ನೋಡೋಣ. ಈಗ ಯಾರೋ ಕ್ರೆಡಿಟ್ ಕಾರ್ಡ್ ಅಲ್ಲಿ ಮೋಸ ಮಾಡ್ಬಿಟ್ಟ, ಅಥವಾ ಪ್ರಾಡಕ್ಟ್ ದುಡ್ಡು ಇಸ್ಕೊಂಡು ಪ್ರಾಡಕ್ಟ್ ಕೊಡ್ಲಿಲ್ಲ, ಅಥವಾ ATM ಹೋದೆ ಕಾರ್ಡ್ ಉಜ್ಜದೆ, ಯಾರೋ ಕಾರ್ಡ್ ಡೀಟೇಲ್ ನ ಫುಲ್ ಕಾಪಿ ಮಾಡ್ಬಿಟ್ರು, ಪೊಲೀಸ್ ಹುಡುಗರು, ಯುಕ್ರೇನ್ ಹುಡುಗರು ಎಲ್ಲ ಬಂದವರಲ್ಲ ಇಂಡಿಯಾಗೆ, ಕಾಪಿ ಮಾಡ್ಬಿಟ್ರು, ದುಡ್ಡು ತಗೊಂಡು ಹೋಗ್ಬಿಟ್ರು. ಅವಾಗೆಲ್ಲ ನಾವ್ ಏನ್ ಮಾಡ್ಬೇಕು ಅಶೋಕ್? ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾ? ಎಲ್ಗ್ ಹೋಗ್ಬೇಕು? ಸೊ ಎಲ್ಲಿಗೆ ಹೋಗ್ಬೇಕು ಅನ್ನೋ ಪ್ರಶ್ನೆಗೆ ಅನ್ಫಾರ್ಚುನೇಟ್ಲಿ ಒಂದು ಕ್ಲಿಯರ್ ಆಗಿ ಉತ್ತರ ನಾನು ಇಮಿಡಿಯೇಟ್ ಆಗಿ ಕೊಡೋ ಪರಿಸ್ಥಿತಿ ಇಲ್ಲ. ಯಾಕಂದ್ರೆ ಪ್ರೊಸೀಜರ್ಗಳು ಕಾಲಕ್ಕೆ ತಕ್ಕ ಚೇಂಜ್ ಆಗ್ತಾ ಇರುತ್ತೆ. ಸೊ ಒಂದು ಕಾಲದಲ್ಲಿ ನಿಮ್ಗೆ ಈ ತರ ATM ಅಲ್ಲಿ ನಿಮ್ಮ ಕಾರ್ಡ್ ಯಾರೋ ಸ್ಪೂಫ್ ಮಾಡಿ ಅದನ್ನ ಮಿಸ್ಯೂಸ್ ಮಾಡ್ಕೊಂಡು ದುಡ್ಡು ಹೊಡ್ಕೊಂಡಿದ್ದಾರೆ ಆಗಿರ್ಬೋದು, ಅಥವಾ ಇನ್ಯಾರೋ ಒಬ್ರು ಯುಕ್ರೇನ್ ಇಂದ ಹ್ಯಾಕ್ ಮಾಡಿ ನಿಮ್ಮ ಅಕೌಂಟ್ ಇಂದ ಫುಲ್ ಕ್ಲೀನ್ ಮಾಡಿದ್ದಾರೆ ಅಂತ ನಿಮ್ಗೆ ಇನ್ನೊಂದರ ಪ್ರಾಬ್ಲಮ್ ಆಗ್ಬೋದು, ಫಿಶಿಂಗ್ ಸ್ಕ್ಯಾಮ್ ಆಗ್ಬೋದು. ಅಂತ ಸಂದರ್ಭಗಳಲ್ಲಿ ಅವ್ರು ಏನ್ ಹೇಳೋರು ಅಂತಂದ್ರೆ, ನಿಮ್ದು ಲೋಕಲ್ ಪೊಲೀಸ್ ಸ್ಟೇಷನ್ ಇದೆ, ಅಲ್ಲಿಗೆ ಹೋಗಿ ಕಂಪ್ಲೇಂಟ್ ಕೊಟ್ರೆ ಸಾಕು, ಅಲ್ಲಿಂದ ಅವರು ಸೈಬರ್ ಕ್ರೈಮಿಗೆ ಡಿವಿಷನ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರು ಬೆಂಗಳೂರಲ್ಲಿ. ದೆನ್ ಆಫ್ಟರ್ ಸಮ್ ಟೈಮ್ ಅವ್ರು ಏನ್ ಹೇಳಿದ್ರು, ಇಲ್ಲ ನೀವು ಲೋಕಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಈ ತರ ಕಂಪ್ಲೇಂಟ್ ಗಳನ್ನೆಲ್ಲ ತಗೊಳ್ಳಲ್ಲ, ನೀವು ಸೈಬರ್ ಕ್ರೈಮ್ ಡಿವಿಷನ್ಗೆ ಹೋಗ್ಬೇಕು, ಪೊಲೀಸ್ ಕಮಿಷನರ್ ಆಫೀಸರ್ ಸೈಬರ್ ಕ್ರೈಮ್ ಡಿವಿಷನ್ ಅಂತಿದೆ. ಸೊ ಇದು ಒಂದ್ಸತಿ ಹಿಂಗಿರುತ್ತೆ, ಇನ್ನೊಂದ್ಸತಿ ಹಂಗಿರುತ್ತೆ. ಹೆಂಗೆ ಅಂತ ಯಾವ ಟೈಮ್ ಅಲ್ಲಿ ಹೆಂಗಿರುತ್ತೆ ಹೇಳಕ್ ಆಗಲ್ಲ. ಬಟ್
ದಿ ಪ್ರಿನ್ಸಿಪಲ್ ಇಸ್ ದಿಸ್. ನಿಮ್ಗೆ ಈ ತರ ATM ಅಲ್ಲಿ ಕಳ್ತನ ಆಗಿರ್ಬೋದು, ಅಥವಾ ನಿಮ್ ಅಕೌಂಟ್ ಯಾರ ಹ್ಯಾಕ್ ಮಾಡಿ ದುಡ್ಡನ್ನೆಲ್ಲ ಪೂರ್ತಿ ಅವರು ಮಿಸ್ಅಪ್ರೋಪ್ರಿಯೇಟ್ ಮಾಡಿರ್ಬೋದು, ಫಿಶಿಂಗ್ ಸ್ಕ್ಯಾಮಿಂಗ್ ನೀವು ಒಳಗಾಗಿರ್ಬೋದು. ನಿಮ್ಗೆ ಅನ್ಸುತ್ತೆ ನನ್ಗೆ ಏನೋ ತಪ್ಪಾಗಿದೆಯಪ್ಪ, ಇಂಟರ್ನೆಟ್ ಮೂಲಕನೋ ಕಂಪ್ಯೂಟರ್ ಮೂಲಕನೋ ಫೋನ್ ಮೂಲಕನೋ ನಂಗೆ ಏನೋ ಒಂದು ತಪ್ಪಾಗಿದೆ, ಎಲೆಕ್ಟ್ರಾನಿಕ್ ಡಿವೈಸ್ ಮೂಲಕ ನಂಗೆ ತಪ್ಪಾಗಿದೆ ಅಂತ ಸಂದರ್ಭದಲ್ಲಿ ನೀವು ಪೊಲೀಸಿಗೆ ಹೋಗ್ಬಿಟ್ಟು ಏನ್ ತಪ್ಪಾಗಿದೆ ಅಂತ ನೀವು ಮಾಹಿತಿ ಕೊಡಿ. ಯಾವ ಕಾನೂನು ಅದಕ್ಕೆ ಅಪ್ಲೈ ಮಾಡ್ಬೇಕು ಅನ್ನೋದು ಪೊಲೀಸ್ ಅವ್ರದ್ದು ಜವಾಬ್ದಾರಿ ಆಗುತ್ತೆ, ನಿಮ್ದು ಆಗಲ್ಲ. ನಿಮ್ದು ಕೆಲಸ ಜಸ್ಟ್ ಹೋಗಿ ಮಾಹಿತಿ ಕೊಡೋದಷ್ಟೇ. ಸೊ ಇಷ್ಟು ಜ್ಞಾಪಕ ಇಟ್ಕೊಂಡು, ಇಲ್ಲ ನಿಮ್ ಲೋಕಲ್ ಪೊಲೀಸ್ ಸ್ಟೇಷನ್ ಇಲ್ಲ ಬೆಂಗಳೂರಲ್ಲಿ ಇದ್ದವ್ರಿಗೆ ಸೈಬರ್ ಕ್ರೈಮ್ಸ್ ಡಿವಿಷನ್, ಎರಡರಲ್ಲಿ ಯಾವ್ದಾರ ಒಂದ್ ಕಡೆ ಹೋಗಿ ನೀವು ಕಂಪ್ಲೇಂಟ್ ಕೊಟ್ರೆ ನಿಮ್ ಕೆಲಸ ಆಗುತ್ತೆ. ಸೊ ಇವಾಗ ಸಾಮಾನ್ಯ ಜನರ ಜೊತೆ ಟೇಬಲ್ ಟೆನ್ನಿಸ್ ಆಟ ಆಡಲಾಗುವುದು. ಪೊಲೀಸರು ಸೈಬರ್ ಪೊಲೀಸ್ಗೆ ಹೋಗಿ ಅಂತಾರೆ, ಸೈಬರ್ ಪೊಲೀಸ್ ಅವರು ಪೊಲೀಸ್ಗೆ ಹೋಗಿ ಅಂತಾರೆ. ಕರೆಕ್ಟಾ ಇದು ಸದ್ಯಕ್ಕೆ? ದಟ್ ಈಸ್ ವೆರಿ ಡ್ಯಾಮೇಜಿಂಗ್. ಸೊ ಇನ್ನೊಂದು ಪ್ರಶ್ನೆ ಇದೆ. ಈಗ ಎಲ್ರೂ ಶಂಕ ಊದ್ತಾರೆ, UPI ಪಿನ್ ಕೊಡ್ಬೇಡಿ, ಮತ್ತೆ ಏನೋ ಇನ್ನೊಂದೇನೋ ಕೋಡ್ ಬರುತ್ತಲ್ಲ, OTP ಕೋಡ್ ಕೊಡ್ಬೇಡಿ, ಮತ್ತೆ CVV ನಂಬರ್ ಕೊಡ್ಬೇಡಿ ಅಂತ ಎಲ್ಲ ಫುಲ್ಲು ಎಲ್ರು ಶಂಕ ಊದ್ತಾರೆ, ರೈಟ್? ಅಕಸ್ಮಾತ್ ಏನೋ ಒಂದ್ ಮಿಸ್ಟೇಕ್ ಆಗ್ಬಿಡ್ತು, 1-2 ಪೇಜ್ ಜಾಸ್ತಿ ಹಾಕಿ OTP ನಂಬರು CVV ನಂಬರ್ ಕೊಟ್ಬಿಟ್ಟಪ್ಪ, ಆವಾಗ ನಿಮ್ ತಪ್ಪು, ರೈಟ್ ಹೇಳ್ರಿ ಅಂತ ಸೈಬರ್ ಪೊಲೀಸ್ ಅವರು ಹೇಳ್ಬಹುದಾ, ಅಥವಾ ಕಾನೂನು ಪ್ರಕಾರ ಕ್ರಮ ತಗೋಬಹುದಾ? ಏನ್ ವಿಷಯ ಇದು? ಕಾನೂನು ಪ್ರಕಾರ ಕ್ರಮ ತಗೊಳ್ಳೇಬೇಕಾಗತ್ತೆ. ಯಾಕೆಂತಂದ್ರೆ ಜನಗಳೆಲ್ಲ ತುಂಬಾ ಕಾಳಜಿ ವಹಿಸಿ ಜವಾಬ್ದಾರಿಯಿಂದ ನಡ್ಕೊಳ್ಳೋಗಿದ್ರೆ ಪೊಲೀಸು ಬೇಕಾಗಿರ್ಲಿಲ್ಲ, ಕಾನೂನು ಬೇಕಾಗಿರ್ಲಿಲ್ಲ. ಕಾನೂನು ಪೊಲೀಸ್ ಇರೋ ಕಾರಣ ಏನಕ್ಕೆ ಅಂತಾರೆ, ಪೆಗ್ ಜಾಸ್ತಿ ಹಾಕಿ ಈ ತರ ಜನಗಳು ಮಿಸ್ಟೇಕ್ ಮಾಡೋದ್ರಿಂದಾನೇ ಈ ಒಂದು ವ್ಯವಸ್ಥೆ ಇರೋದು. ಸೊ ಆದ್ರಿಂದ ಆ ಕಾರಣಕ್ಕೋಸ್ಕರ ನಿಮ್ದೇ ತಪ್ಪು ಅನ್ನೋ ಕಾರಣದಿಂದ ಅವ್ರ ನಿಮ್ಮನ್ನ ಕಂಪ್ಲೇಂಟ್ ತಗೊಳ್ಳೋಣ ಅಂತ ಹೇಳಕ್ ಆಗಲ್ಲ. ಅಪರಾಧ ನಡೆದಿದ್ರೆ ಪೊಲೀಸ್ ಅವ್ರು ಅದನ್ನ ಕಾಗ್ನಿಸೆನ್ಸ್ ತಗೊಳ್ಳೇಬೇಕಾಗುತ್ತೆ. ಕಾಗ್ನಿಸಬಲ್ ಅಫೆನ್ಸ್ ಆಗಿದ್ರೆ ಕಾಗ್ನಿಸೆನ್ಸ್ ತಗೋಬೇಕಾಗುತ್ತೆ. ನಾನ್ ಕಾಗ್ನಿಸಬಲ್ ಆದ್ರೆ ಅವ್ರು NCR ಅಂತ ಒಂದು ಅಕ್ನಾಲೇಜ್ಮೆಂಟ್ ನಿಮ್ಗೆ ಕೊಡ್ತಾರೆ. ಆಮೇಲೆ ಕೋರ್ಟ್ ಪರ್ಮಿಷನ್ ತಗೊಂಡು ತನಿಖೆ ಶುರು ಮಾಡ್ತಾರೆ. ಬಟ್ ನಿಮ್ ತಪ್ಪು ಅಂತ ಒಂದೇ ಕಾರಣಕ್ಕೆ ನಿಮ್ಮನ್ನ ಅವರು ನೀವು ಯೂಟರ್ನ್ ತಗೊಂಡು ಹೋಗಿ ವಾಪಸ್ ನಾವ್ ಏನು ಹೆಲ್ಪ್ ಮಾಡಕ್ ಆಗಲ್ಲ ಅಂತ ಹೇಳಕ್ ಆಗಲ್ಲ. ಅಶೋಕ್, ಇನ್ನೊಂದು ಇಂಪಾರ್ಟೆಂಟ್ ಕ್ವೆಶ್ಚನ್ ಉದ್ಭವ ಆಗ್ಬಿಟ್ಟಿದೆ ಕೋವಿಡ್ ಆದ್ಮೇಲೆ. ಅದು ಟೆಕ್ನಾಲಜಿ ಸಂಬಂಧಪಟ್ಟಿದ್ದು. ಟೆಕ್ನಾಲಜಿ ಎಲ್ಲ ಮೂವ್ ಆಗ್ಬಿಟ್ಟಿದೆ, ಜನ ಚೇಂಜ್ ಆಗ್ತಾ ಇದಾರೆ. ಕೋರ್ಟ್ಸ್ ಅಲ್ಲಿ ಯಾವ ತರ ಟೆಕ್ನಾಲಜಿ ಹೊಸ್ತು ಬಂದಿದೆ, ಯಾವ ಕ್ರಾಂತಿಕಾರಿ ಬದಲಾವಣೆಗಳು ಕೋರ್ಟ್ ನ ಕಂಡಕ್ಟ್ ಮೇಲೆ ಆಗ್ತಾ ಇದೆ, ಹೆಂಗೆ, ವಾಟ್ ಹಸ್ ಚೇಂಜ್ಡ್ ಓವರ್ ದ ಲಾಸ್ಟ್ 3-4 ವರ್ಷ, ಅಥವಾ ಕೋವಿಡ್ ವರ್ಷ ಆದ್ಮೇಲಿಂದ ಏನೇನ್ ಚೇಂಜ್ ಆಗಿದೆ? See, digitization has been a big thing. ಸೊ ಇವಾಗ ಫಾರ್ ಎಕ್ಸಾಂಪಲ್ ಒಂದ್ ಕಾಲದಲ್ಲಿ ನಿಮ್ದು ಕೋರ್ಟ್ ನೀವು ಕೇಸ್ ಹಾಕಿದ್ರೆ ನಿಮ್ ಕೇಸ್ ನಂಬರ್ ಏನು, ಕೇಸ್ ಯಾವ ದಿನ ಇದೆ, ಅವತ್ತಿನ ದಿನ ಏನಾಯ್ತು, ನೆಕ್ಸ್ಟ್ ಡೇಟ್ ಆಫ್ ಹಿಯರಿಂಗ್ ಯಾವ್ದು ಕೊಟ್ಟಿದ್ದಾರೆ, ಏನು ನಿಮ್ಗೆ ತಿಳ್ಕೊಬೇಕು ಅಂತಂದ್ರೆ ನೀವು ಕೋರ್ಟಿಗೆ ಹೋಗಿ ಫಿಸಿಕಲಿ ಚೆಕ್ ಮಾಡ್ಬೇಕಾಗಿತ್ತು. ಇವಾಗ ಈ ಕೋರ್ಟ್ಸ್ ವೆಬ್ಸೈಟ್ ಇದೆ, ಅಲ್ಲಿಗೆ ಹೋಗಿ ನಿಮ್ ಕೇಸ್ ನಂಬರ್ ಅಥವಾ ಪಾರ್ಟಿ ಹೆಸರು ಹಾಕಿದ್ರೆ ನಿಮ್ ಕೇಸ್ ಡೀಟೇಲ್ಸ್ ಎಲ್ಲ ಅಲ್ಲೇ ಸಿಗುತ್ತೆ. ಯಾವ ಡೇಟಲ್ಲಿ ಏನೇನ್ ನಡೀತು ಅನ್ನೋದನ್ನ ನೀವು ವಿತೌಟ್ ಗೋಯಿಂಗ್ ಟು ದ ಕೋರ್ಟ್ ಫಿಸಿಕಲಿ ಹೋಗದೆ ನೀವು ಇದನ್ನ ವೆರಿಫೈ ಮಾಡ್ಕೋಬಹುದು. ಸೊ ಇದು ಕೋವಿಡ್ ಬರೋದಕ್ಕೆ ತುಂಬಾ ವರ್ಷಗಳ ಹಿಂದೆನೆ ಈ ಒಂದು ಸಿಸ್ಟಮ್ ಅನ್ನ ಅವ್ರು ತಂದಿದ್ರು. ಸೊ ನಾವೆಲ್ಲ ವಿ ಆರ್ ಆಲ್ ಬೆನಿಫಿಷರೀಸ್ ಅಂಡರ್ ಇಟ್. ಇವಾಗ ಕೋವಿಡ್ ಕಾರಣದಿಂದ ಹೈಕೋರ್ಟ್ ಅಲ್ಲಿ ವರ್ಚುವಲ್ ಹಿಯರಿಂಗ್ ಕೂಡ ತುಂಬಾ ಒಂದು ದೊಡ್ಡ ರೀತಿಯಲ್ಲಿ ಇಂಪ್ಲಿಮೆಂಟ್ ಆಗಿದೆ. ಐ ಥಿಂಕ್ ದಟ್ ಇಸ್ ಒನ್ ಆಫ್ ದ ಮೋಸ್ಟ್ ಪಾಸಿಟಿವ್ ಸ್ಟೆಪ್ಸ್ ನಾವ್ ನೋಡ್ರ ಹಾಗೆ. ಸೊ ವರ್ಚುವಲ್ ಹಿಯರಿಂಗ್ ಹ್ಯಾಸ್ ಬೀನ್ ಅ ಹ್ಯೂಜ್ ಬೆನಿಫಿಟ್ ಟು ಲಾಯರ್ಸ್ ಅಂಡ್ ಲಿಟಿಗೆಂಟ್ಸ್ ಅಲೈಕ್. ಬಟ್ ಏನು ಅಂತಂದ್ರೆ ಇವಾಗ ಕೋರ್ಟ್ ಹಿಯರಿಂಗ್ ಕೂಡ ಅವರು ಯೂಸ್ ಮಾಡ್ತಾ ಇರುವಂತ ಸಾಫ್ಟ್ವೇರ್ ಝೂಮ್ ಆಗಿರ್ಬೋದು ಅಥವಾ ನಮ್ದು ಓಪನ್ಲಿ ಅವೈಲೇಬಲ್ ಮಾರ್ಕೆಟ್ ಸಾಫ್ಟ್ವೇರ್ ಇದೆಯಾ ಹೊರತು ಕೋರ್ಟ್ ಹಿಯರಿಂಗ್ಸ್ಗೋಸ್ಕರ ಅಂತಾನೆ ಒಂದು ಬೇರೆ ಕಾಲಿಂಗ್ ಸಾಫ್ಟ್ವೇರ್ ಅನ್ನು ಇನ್ನೂ ಆಗಿಲ್ಲ, ವಿಚ್ ಐ ಥಿಂಕ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಕೋರ್ಟ್ ಹಿಯರಿಂಗ್ಸ್ ಆರ್ ನಾಟ್ ಲೈಕ್ ಯುವರ್ ನಾರ್ಮಲ್ ಫೋನ್ ಕಾಲ್ಸ್. ಇಟ್ ಇಸ್ ಅ ವೆರಿ ಡಿಫರೆಂಟ್ ರಿಕ್ವೈರ್ಮೆಂಟ್. ಸೊ ಇದ್ರಲ್ಲಿ ಸ್ವಲ್ಪ ಸೊ ಫಾರ್ ಎಕ್ಸಾಂಪಲ್ ಕೋರ್ಟ್ ಇವಾಗ ನಮ್ದು ಇದ್ರಲ್ಲಿ ಇಟ್ ವಿಲ್ ಬಿ ಅ ಕೇಸ್ ವೇರ್ ಯು ಅಂಡ್ ಐ ಸ್ಪೀಕ್. ಸೊ ನಾನು ನಿಮ್ಗೆ ಒಂದು ಡಾಕ್ಯುಮೆಂಟ್ಸ್ ಕೊಡೋ ಅವಶ್ಯಕತೆ ಇರಲ್ಲ, ಕೇಸ್ ಲಾಗಳನ್ನು ತೋರಿಸೋ ಅವಶ್ಯಕತೆ ಇರಲ್ಲ. ಆದ್ರೆ ಹಿಯರಿಂಗ್ ನಡೀತಾ ಇರ್ಬೇಕಾದ್ರೆ ಒಂದು ಬ್ರೀಫ್ ಅಲ್ಲಿ 1,000 ಪೇಜ್ ಇರ್ಬೋದು, 2,000 ಪೇಜ್ ಇರ್ಬೋದು. ಸೊ ನಾವು ವರ್ಚುವಲಿ ಆ ಹಿಯರಿಂಗ್ ಮಾಡ್ಬೇಕು ಅಂತಂದ್ರೆ ತುಂಬಾ ಲಿಮಿಟೇಷನ್ಸ್ ಇರುತ್ತೆ. ಸೊ ಈ ಕಾರಣಕ್ಕೋಸ್ಕರ US ಅಲ್ಲೆಲ್ಲ ಇವಾಗ ಕೋರ್ಟ್ ಹಿಯರಿಂಗ್ಸ್ಗೋಸ್ಕರನೇ ಬೇರೆ ವಿಡಿಯೋ ಕಾಲಿಂಗ್ ಸರ್ವಿಸಸ್ ಇರುತ್ತೆ. ಸೊ ದಟ್ ಕೈಂಡ್ ಆಫ್ ಟೆಕ್ನಾಲಜಿ ಇನ್ವೆಸ್ಟ್ಮೆಂಟ್ಸ್ ಐ ಥಿಂಕ್ ವಿಲ್ ಬಿ ದ ನೆಕ್ಸ್ಟ್ ಸ್ಟೆಪ್. ಸೊ ಆಗ್ಲೇ ಸುಪ್ರೀಂ ಕೋರ್ಟ್ ಎಲ್ಲ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಐ ಥಿಂಕ್ ವಿ ವಿಲ್ ಸಿ ದಟ್ ಕಮಿಂಗ್ ಔಟ್ ಇನ್ ದ ನೆಕ್ಸ್ಟ್ ಕಪಲ್ ಆಫ್ ಡೇಸ್. ಇನ್ಫ್ಯಾಕ್ಟ್ ಚೀಫ್ ಜಸ್ಟಿಸ್ ಬೋಬ್ಡೆ ರಿಟೈರ್ ಆಗೋದಕ್ಕಿಂತ ಮುಂಚೆ he also launched the artificial intelligence initiative in the courts. So the specifics we still don't know, but I presume that courts ಹೇಗೆ ಫಂಕ್ಷನ್ ಆಗ್ತದೆ, ಅದನ್ನ ಹೇಗೆ ಇಂಪ್ರೂವ್ ಮಾಡ್ಬೋದು, ಕೋರ್ಟ್ ಪ್ರೊಸೀಡಿಂಗ್ಸ್ ಲೈವ್ ಸ್ಟ್ರೀಮ್ ಮಾಡೋದಕ್ಕೆ.
ಸೊ ಇದಕ್ಕೆಲ್ಲ ತುಂಬಾ ಇನಿಷಿಯೇಟಿವ್ಸ್ ಅನ್ನ ಜುಡಿಷಿಯರಿ ಅವ್ರು ತರ್ತಾ ಇದಾರೆ. ಸೊ ಐ ಥಿಂಕ್ ದೆರ್ ವಿಲ್ ಬಿ ಅ ಲಾಟ್ ಮೋರ್ ಟ್ರಾನ್ಸ್ಪರೆನ್ಸಿ ಅಂಡ್ ಎಫಿಷಿಯನ್ಸಿ ಇನ್ ದ ಡೇಸ್ ಟು ಕಮ್. ಸೊ ಥ್ಯಾಂಕ್ಫುಲಿ ಜುಡಿಷಿಯಲ್ ಲೀಡರ್ಶಿಪ್ ಹ್ಯಾಸ್ ಬೀನ್ ವೆರಿ ಫಾರ್ವರ್ಡ್ ಥಿಂಕಿಂಗ್ ಇನ್ ದಟ್ ಸೆನ್ಸ್. ಹಂಗಂದ್ರೆ ಇವಾಗ 15 ವರ್ಷಕ್ಕೆ ಸಾಲ್ವ್ ಆಗೋ ಕೇಸು 13 ವರ್ಷ 12 ವರ್ಷ ಆಗತ್ತಾ? ಅಥವಾ ಐ ಮೀನ್ ಯು ಜನರಲಿ ಗೆಟ್ ದ ಡ್ರಿಫ್ಟ್ ಆಫ್ ದ ಕ್ವೆಶನ್, ರೈಟ್? ಇದು ಎಷ್ಟು ಕಮ್ಮಿ ಮಾಡ್ಬೋದು, ಸ್ಪೀಡ್ ಎಷ್ಟು ಇನ್ಕ್ರೀಸ್ ಮಾಡ್ಬೋದು ಅಂತ? ಸರ್, ಸ್ಪೀಡ್ ಅನ್ನೋದನ್ನ ಹೇಳೋದ್ ಕಷ್ಟ ಆಗುತ್ತೆ. ಯಾಕೆಂತಂದ್ರೆ ಅಲ್ಟಿಮೇಟ್ಲಿ ಕೇಸನ್ನ ಅರ್ಥ ಮಾಡ್ಕೊಂಡು ತೀರ್ಪು ಕೊಡೋರು ಜಡ್ಜ್ಗಳು. ಸೊ ನೀವು ಇರೋ ಬ್ಯಾಕ್ಲಾಗ್ ಅನ್ನ ನೀವು 15 ವರ್ಷದಲ್ಲಿ ಮಾಡೋ ಬದಲು 1/3 ಟೈಮಲ್ಲಿ ನೀವು ಮುಗಿಸಿ ಅಂತಂದ್ರೆ ದೇ ಆರ್ ಹ್ಯೂಮನ್ ಬೀಯಿಂಗ್ಸ್, ಅವ್ರ ಕೈಲಿ ಆಗದೆ ಇರ್ಬೋದು. ಅದು ಇಟ್ ಇಸ್ ಎಕ್ಸ್ಪೆಕ್ಟೇಷನ್ಸ್ ಅನ್ರಿಯಲಿಸ್ಟಿಕ್. ಬಟ್ ಐ ಥಿಂಕ್ ವಾಟ್ ವಿ ಕ್ಯಾನ್ ಲುಕ್ ಎಟ್ ಇಸ್ ಎಫಿಷಿಯನ್ಸಿ ಆಸ್ ಅ ಮೆಟ್ರಿಕ್. ಸೊ ಯಾವ್ದೋ ಒಂದ್ ಡೇಟ್ ಅಲ್ಲಿ ನಿಮ್ಗೆ ವಿಟ್ನೆಸ್ ಬಂದು ಹೇಳಿಕೆ ಕೊಡ್ಬೇಕು ಅಂತ ಹೇಳಿರ್ತಾರೆ. ಅವತ್ತಿನ ದಿನ ಟೈಮ್ ಕೊಡದೆ ಆ ಕೆಲಸ ಮುಗಿಯತ್ತಾ ಇಲ್ವಾ, ಸೊ ಅವ್ನ್ ವಿಟ್ನೆಸ್ ಬಂದ ಹೇಳಿಕೆ ತಗೊಂಡ್ ಕಳಿಸ್ತಾರಾ ಇಲ್ವಾ, ದಿಸ್ ಇಸ್ ಅನ್ ಎಫಿಷಿಯನ್ಸಿ ಮೆಟ್ರಿಕ್. ಈ ಒಂದು ಇಶ್ಯೂಸ್ ಅನ್ನ ಟೆಕ್ನಾಲಜಿ ಮೂಲಕ ಡೆಫಿನೆಟ್ಲಿ ದೇ ಕ್ಯಾನ್ ಅಡ್ರೆಸ್. ಬಟ್ ಮೇನ್ ಜುಡಿಷಿಯಲ್ ಫಂಕ್ಷನ್ ವಿಚ್ ರಿಕ್ವೈರ್ಸ್ ಅಪ್ಲಿಕೇಶನ್ ಆಫ್ ಮೈಂಡ್, ಈ ಜಜ್ಮೆಂಟ್ ಬರೆಯೋದು, ಐ ಥಿಂಕ್ ದಟ್ ಈಸ್ ವೇರ್ ಯು ಕಾಂಟ್ ಎಕ್ಸ್ಪೆಕ್ಟ್ ಸ್ಪೀಡ್, ಇಟ್ ರಿಕ್ವೈರ್ಸ್ ಟೈಮ್. ಸೊ ತುಂಬಾ ಬೇಗ ನೀವು ಜಜ್ಮೆಂಟ್ ಕೊಡಿ ಅಂತಂದ್ರೆ ಎಡವಟ್ ಆಗೋ ಚಾನ್ಸ್ಗಳು ತುಂಬಾ ಇರುತ್ತೆ. ಸೊ ಆ ಪ್ರೆಷರ್ ಅನ್ನು ಹಾಕಬಾರ್ದು. ವಿ ಶುಡ್ ಲುಕ್ ಎಟ್ ಎಫಿಷಿಯನ್ಸಿ ಆಸ್ ದ ಮೆಟ್ರಿಕ್ ಇನ್ಸ್ಟೆಡ್. ಓಕೆ, ಐ ಗಾಟ್ ಇಟ್, ಮೇಕ್ಸ್ ಸೆನ್ಸ್. ಅಶೋಕ್, ಅಂದ್ರೆ ಇಷ್ಟೊಂದು ಬ್ಯಾಕ್ಲಾಗ್ ಮತ್ತೆ ಕೇಸಸ್ ಫೈಲ್ ಆಗಿರೋದು, ಅಡ್ಜರ್ನ್ಮೆಂಟ್ಸ್, ಐ ನೋ ಇಟ್ಸ್ ಅ ಪ್ರಾಬ್ಲಮ್. ಇದ್ರ ಮೇಲೆ ಇದು ಯಾಕೆ ಅಂತ ನಿಮ್ಗೆ ಕ್ಯಾನ್ ಯು ಗಿವ್ ಯುವರ್ ಪರ್ಸನಲ್ ಒಪಿನಿಯನ್ ಆನ್ ದಿಸ್? ಅಂದ್ರೆ ಬಿಕಾಸ್ ಐ ನೋ, ರೈಟ್, ಅಂದ್ರೆ ಇವಾಗ ಒಂದು ಜಡ್ಜ್ ಆಗ್ಬೇಕು ಅಥವಾ ಒಳ್ಳೆ ಲಾಯರ್ ಆಗ್ಬೇಕು ಅಂದ್ರೆ ಇಟ್ ಟೇಕ್ಸ್ ಅ ಲಾಟ್ ಆಫ್ ಟ್ಯಾಲೆಂಟ್. ಸೊ ದೀಸ್ ಆರ್ ನಾಟ್ ಪೀಪಲ್ ಹೂ ಆರ್ ಲೇಜಿ ಆರ್ ಸ್ಟೂಪಿಡ್ ಆರ್ ವಾಟ್ ಎವರ್ ಇಟ್ ಇಸ್, highly talented people, but still ಅಷ್ಟೊಂದು ಬ್ಯಾಕ್ಲಾಗ್ ಯಾಕೆ ಅದು? What? See, I think first thing we need to remember is that the biggest and most voluminous litigant in the country is the state. So ಸರ್ಕಾರದ ಆಕ್ಷನ್ ಗಳಿಂದ ಆಗ್ತಾ ಇರೋ ಕೇಸ್ಗಳು ದೇ ಅಕೌಂಟ್ ಫಾರ್ ದ ಲಾರ್ಜೆಸ್ಟ್ ನಂಬರ್ ಆಫ್ ಕೇಸಸ್, ರೈಟ್? ಸೊ ಈ ಪರಿಸ್ಥಿತಿ ಯಾತಕ್ ಬಂತು? ಇವಾಗ ಫಾರ್ ಎಕ್ಸಾಂಪಲ್ ನೀವು ಒಂದು ಬಿಲ್ಡಿಂಗ್ ಅನ್ನ ಕಟ್ತಾ ಇರ್ತೀರಾ. ಬಿಲ್ಡಿಂಗ್ ಕಟ್ತಾ ಇರ್ಬೇಕಾದ್ರೆ ಒಂದು ಪ್ಲಾನ್ ಅಪ್ರೂವಲ್ಗೆ ಅಂತ ನೀವು ಹಾಕ್ತೀರಾ. ಈ ಕನ್ಸರ್ನ್ ಅಥಾರಿಟಿ ನಿಮ್ಗೆ ಅಪ್ರೂವಲ್ ಕೊಡಲ್ಲ. ನೀವು ಅಪ್ರೂವಲ್ ಕೊಡಿ ಅಂತ ಕೋರ್ಟ್ಗೆ ಹೋಗ್ತೀರಾ. ಕೋರ್ಟ್ ಕೇಳ್ಬಿಟ್ಟು ಎಲ್ಲ ಸರಿ ಇದೆಯಪ್ಪ, ನೀವು ಕೊಡಿ ಅವ್ರಿಗೆ ಅಪ್ರೂವಲ್ ಅಂತ ಅಂದ್ಬಿಟ್ಟು ಒಂದು ಆರ್ಡರ್ ಪಾಸ್ ಮಾಡುತ್ತೆ. ಅಲ್ಲಿಗೆ ನಿಂತೋದ್ರೆ ವ್ಯವಸ್ಥೆನಲ್ಲಿ ಏನು ಬದಲಾವಣೆಗಳಾಗಲ್ಲ. ಯಾಕೆಂತಾರೆ ಅವನ್ ಅಥಾರಿಟಿ ಏನ್ ಅನ್ಕೋತಾನೆ, ನಾನ್ ಇಲ್ಲ ಅಂತ ಕಳಿಸ್ಬಿಡ್ತೀನಿ, ಕೋರ್ಟ್ ಇಂದ ಆದೇಶ ತಗೊಂಡ್ಬರ್ಲಿ, ಆಮೇಲೆ ನೋಡ್ಕೊಳ್ಳೋಣ ಅಂತ. ಅದೇ ಕೋರ್ಟ್ ಆದೇಶ ಕೊಡ್ತಾ ಇರ್ಬೇಕಾದ್ರೆ ನೀವು ಏನು ಕಾರಣ ಇಲ್ಲದೆ ಅವ್ರ ಕೋರ್ಟ್ ಮೆಟ್ಲು ಹತ್ತವಾಗಿ ಮಾಡಿದ್ದೀರಲ್ಲ, ಸ್ಟೇಟ್ ಇಂದ ಯಾರು ಈ ಕೇಸ್ ಹಾಕಿದಾರೆ ಅವ್ರಿಗೆ ಒಂದ್ 50,000 1 ಲಕ್ಷ ನೀವು ಕಾಂಪನ್ಸೇಷನ್ ಕೊಡಿ ಅವ್ರ ತೊಂದರೆ ಕೊಟ್ಟಿದ್ದಕ್ಕೆ ಅಂತ ಹೇಳಿದ್ರೆ, ಅವಾಗ ಅವ್ನು ನೆಕ್ಸ್ಟ್ ಟೈಮ್ ಇದೇ ತರ ರೆಫ್ಯೂಸ್ ಮಾಡ್ತಾ ಇರ್ಬೇಕಾದ್ರೆ 100 ಸತಿ ಯೋಚನೆ ಮಾಡ್ತಾನೆ. ಸೊ ಈ ಒಂದು ಕಲ್ಚರ್ ನಮ್ದು ಜುಡಿಷರಿನಲ್ಲಿ ಯಾವತ್ತೂ ಬರ್ಲಿಲ್ಲ. ಸೊ ಏನೇನೇ ಪ್ರಾಬ್ಲಮ್ ತಗೊಂಡು ನಾವು ಜುಡಿಷರಿಗೆ ಹೋದ್ರೂ ಯಾರು ಅಫಿಷಿಯಲ್ಸ್, ಸ್ಟೇಟ್ ಅಫಿಷಿಯಲ್ಸ್ ಈ ತರ ಅನ್ರೀಸನಬಲ್ ಆಗಿ ನಡ್ಕೊಂಡಿದ್ದಾರೆ ಅವ್ರಿಗೆ ಏನು ಕಾನ್ಸಿಕ್ವೆನ್ಸಸ್ ಆಗ್ತಾ ಇರ್ಲಿಲ್ಲ. ಸೊ ಆ ಕಾರಣದಿಂದ ಪ್ರಾಬ್ಲಮ್ ರೆಕ್ಟಿಫೈ ಆಗ್ತಾ ಇದೆ ಹೊರತು ವ್ಯವಸ್ಥೆನಲ್ಲಿ ಬದಲಾವಣೆಗಳು ಬರ್ಲಿಲ್ಲ. ಸೊ ಇವಾಗ ಏನಾಗುತ್ತೆ, ಇವಾಗ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಸೆನ್ಸಿಟಿವ್ ಕೇಸ್, ಅವ್ನ ಅಥಾರಿಟಿ ತುಂಬಾ ಯೋಚನೆ ಇರುತ್ತೆ, ನಾನು ಏನಾರೋ ಒಂದು ಡಿಸಿಷನ್ ತಗೊಂಡ್ಬಿಟ್ರೆ ನಾಳೆ ಪಬ್ಲಿಕ್ ಅಲ್ಲಿ ತುಂಬಾ ಔಟ್ಕ್ರೈ ಆಗುತ್ತೆ ಅಂತ. ಸೊ ಅವ್ನಿಗೆ ಈಸಿಯೆಸ್ಟ್ ಆಪ್ಷನ್ ಏನು ಅಂತಾರೆ, ನಾನೇನು ಮಾಡಕ್ ಆಗಲ್ರಿ, ನೀವ್ ಒಂದ್ ಕೆಲಸ ಮಾಡಿ ಕೋರ್ಟ್ಗೆ ಹೋಗ್ಬಿಟ್ಟು ನೀವು ಆದೇಶ ತಗೊಂಬನ್ನಿ, ಅದನ್ನ ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ. ಸೊ ನಿಮ್ಗೆ ಅಯೋಧ್ಯ ಕೇಸಲ್ಲಿ ನಾವ್ ಹೇಳಿದ್ವಲ್ಲ, ಗವರ್ಮೆಂಟ್ ಅವ್ರು ಹೇಳ್ಬಿಟ್ರು ನೀವು ಸುಪ್ರೀಂ ಕೋರ್ಟ್ ಏನ್ ಆದೇಶ ಕೊಡುತ್ತೋ ನಾವ್ ಅದನ್ನ ಪಾಲನೆ ಮಾಡ್ತೀವಿ ಅಂತ. ಇಟ್ ಇಸ್ ಅ ವೆರಿ ಕನ್ವೀನಿಯಂಟ್ ವೇ ಆಫ್ ಸೇಯಿಂಗ್ ನಮ್ದಲ್ಲಪ್ಪ ಇದು ಕೋರ್ಟ್ ಏನ್ ಹೇಳ್ತಾ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ ಅಂತ. ಈವನ್ ಆನ್ ದಿ ಸಬ್ಜೆಕ್ಟ್ ಆಫ್ ಲೀಗಲೈಸೇಷನ್ ಆಫ್ LGBTQ ಕಮ್ಯುನಿಟಿ, ಈ ಕ್ರಿಮಿನಲೈಸೇಷನ್ ಆಫ್ ಹೋಮೋಸೆಕ್ಸುಯಾಲಿಟಿ ಚಾಲೆಂಜ್ ಮಾಡಿದಾಗ the state said that we will wait for the Supreme Court verdict. State never said 377 ನಾವೇ ಡಿಕ್ರಿಮಿನಲೈಸ್ ಮಾಡ್ತೀವಿ ಅಂತ. ಯಾಕಂದ್ರೆ ಅವರೇ ಮಾಡಿದ್ರೆ ಪಬ್ಲಿಕ್ ಒಪಿನಿಯನ್ ಅವ್ರ ವಿರುದ್ಧವಾಗಿ ಆಗ್ಬಿಡುತ್ತೆ ಅಂತ. ಸೊ ಈ ತರ ಉದಾಹರಣೆಗಳು ನಮ್ಗೆ ಎಕ್ಸಾಂಪಲ್ಸ್ ಏನ್ ಹೇಳುತ್ತೆ ಅಂತಂದ್ರೆ, ವೆನ್ ಎವರ್ ಇಟ್ ಇಸ್ ಇನ್ಕನ್ವೀನಿಯಂಟ್ ಫಾರ್ ದ ಸ್ಟೇಟ್, ದೇ ಎಕ್ಸ್ಪೆಕ್ಟ್ ದ ಪಾರ್ಟಿ ಟು ಗೋ ಟು ದ ಕೋರ್ಟ್ ಬಿಕಾಸ್ ಇಟ್ ಮೇಕ್ಸ್ ದೇರ್ ಲೈಫ್ ಈಸಿಯರ್. ಸೊ ಐ ಥಿಂಕ್ ಕೋರ್ಟ್ಸ್ ಆದವ್ರು ಈ ಇಶ್ಯೂನ ಫಸ್ಟ್ ಅಡ್ರೆಸ್ ಮಾಡ್ಬೇಕು. ಸೊ ಇಟ್ ಶುಡಂಟ್ ಬಿಕಮ್ ಕೇಸ್ ಆಫ್ ಪಾಸಿಂಗ್ ದ ಬಕ್. ನನ್ ಕೈಲಿ ಮಾಡಿದ್ರೆ ನಾನ್ ತೊಂದರೆ ಸಿಕ್ಕಾಕೋತೀನಿ, ಕೋರ್ಟ್ ಏನ್ ಹೇಳುತ್ತೋ ನಾನು ಮಾಡ್ಕೋತೀನಿ ಅಂತ ಸ್ಟೇಟ್ ಅಫಿಷಿಯಲ್ಸ್ ಹೇಳಿದಾಗ, ದಟ್ ಈಸ್ ಹೌ ದಿ ಬ್ಯಾಕ್ಲಾಗ್ ಆಫ್ ಕೇಸಸ್ ಇನ್ಕ್ರೀಸಸ್ ಬಿಫೋರ್ ದ ಕೋರ್ಟ್. ಸೊ ಎರಡನೇದು ಪ್ರೈವೇಟ್ ಪಾರ್ಟಿ ಲಿಟಿಗೇಷನ್ಗಳು. ಸ್ಟೇಟ್ ಬಿಟ್ಟಾಕಿ ಯಾರೋ ಒಬ್ಬ ಪ್ರಾಪರ್ಟಿನ 1960 ಅವ್ರ ಮುತ್ತಾತ ಯಾರಿಗೋ ಸೇಲ್ ಮಾಡಿರ್ತಾನೆ. ಸೊ ಇವನ್ ಇವತ್ತು ನೋಡ್ತಾನೆ, ಹಿ ವಿಲ್ ರಿಯಲೈಸ್ ದಟ್ ಪ್ರಾಪರ್ಟಿ ಇಸ್ ವರ್ತ್ 20 times ದಟ್ ಅಮೌಂಟ್.
ಸೊ ಅವ್ನ್ ಏನಾಗುತ್ತೆ, ಇವಾಗ ಹೋಗ್ಬಿಟ್ಟು ಒಂದು ಪಾರ್ಟಿಷನ್ ಸೂಟ್ ಹಾಕ್ತಾನೆ, ಆ ಪ್ರಾಪರ್ಟಿ ನಂದು, ಸೇಲೆ ಆಗಿರ್ಲಿಲ್ಲ, ಯಾರು ಕೂತಿದಾರೋ ಅವ್ರು ಇಲ್ಲಿಗೆಲ್ಲ ಕೂತಿದಾರೋ, ಪಾರ್ಟಿಷನ್ ಮಾಡಿ ನಂಗೆ ಕೊಡಿ ಅಂತ. ಆ ಕೇಸ್ ನಡೆದು ಮುಗಿಯೋಷ್ಟೊತ್ತಿಗೆ ಒಂದ್ 5 ವರ್ಷ ಆಗುತ್ತೆ. ಅವ್ನ ಪ್ರೆಸೆಂಟ್ ಓನರ್ ಫ್ರಸ್ಟ್ರೇಟ್ ಆಗಿ ಸರಿಯಪ್ಪ ಒಂದ್ ದುಡ್ಡು ತಗೋ ಹಾಳಾಗೋಗು ಅಂತ ಕೊಟ್ಟೋಗ್ತಾರೆ. ಸೊ ಲಿಟಿಗೇಷನ್ ಲಾಂಗ್ ಹೋಗೋದ್ರಿಂದ ಪ್ರೈವೇಟ್ ಪಾರ್ಟಿ ಆಲ್ಸೋ ನೋಸ್ ಹ್ಯಾರೇಸ್ ಮಾಡೋದಕ್ಕೆ ನಾವ್ ಈ ತರ ಕೇಸ್ ಹಾಕ್ಬೋದು ಅಂತ. ಇಂಥ ಸಂದರ್ಭಗಳಲ್ಲಿ ಕೋರ್ಟ್ ಸೂಟ್ ವಜಾ ಮಾಡೋದಲ್ದೆ ಅವ್ನ್ ಈ ಸುಳ್ಳು ಕೇಸ್ ಹಾಕಿ ನಾವು ಅವನಿಗೆ 10 ಲಕ್ಷ 5 ಲಕ್ಷ 1 ಲಕ್ಷ ಕಾಸ್ಟ್ ಹಾಕಿದ್ರೆ ಈ ತರ ಕೇಸ್ ಹಾಕೋದಕ್ಕೆ 100 ಸತಿ ಯೋಚನೆ ಮಾಡ್ತಾನ ಅವನು. ಸೊ ನಮ್ದು ಅನ್ಫಾರ್ಚುನೇಟ್ಲಿ ನಮ್ ಕಾನೂನಲ್ಲಿ ಏನಾಗುತ್ತೆ ಅಂತಾರೆ, 2,000 ರೂಪಾಯಿ 3,000 ರೂಪಾಯಿ ದಂಡ ಅಂತ ಹಾಕ್ತಾರೆ. ಸೊ ಅದರಿಂದ ಏನು ಉಪಯೋಗ ಆಗಲ್ಲ. ಸೊ ದೀಸ್ ಆರ್ ದ ರೀಸನ್ಸ್ ವೈ ದರ್ ಇಸ್ ಅ ಬಿಗ್ ಬ್ಯಾಕ್ಲಾಗ್ ಆಫ್ ಕೇಸಸ್. ಆಮೇಲೆ ವಿಟ್ನೆಸ್ಗಳು ಬಂದು ಸುಳ್ಳು ಹೇಳಿದಾಗ ಅವ್ರಿಗೇನು ಕಾನ್ಸಿಕ್ವೆನ್ಸಸ್ ಇರಲ್ಲ. ಕ್ರಿಮಿನಲ್ ಕೇಸ್ಗಳು ಅರ್ಧ ರೀಸನ್ ಫೇಲ್ ಆಗೋದು ಏನಕ್ಕೆ ಅಂತಾರೆ, ವಿಟ್ನೆಸ್ ಅವರು ಪೊಲೀಸ್ ಅವ್ರ ಮುಂದೆ ಒಂದು ಹೇಳಿಕೆ ಕೊಡ್ತಾರೆ, ಕೋರ್ಟಿಗೆ ಬಂದಾಗ ಫುಲ್ ರಿವರ್ಸ್ ಹೊಡಿತಾರೆ. ಅವಾಗ ಅವ್ರಿಗೆ ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಪರ್ಜರಿ ಅಂತ ಅಂದ್ಬಿಟ್ಟು ಕ್ರಿಮಿನಲ್ ಕೇಸ್ ಹಾಕ್ಬೇಕು ಅವ್ರ ಮೇಲೆ. ಅಯ್ಯೋ ಪ್ರಾಬ್ಲಮ್ ಏನಾಗುತ್ತೆ, ಕೇಸ್ಗಳು ಇಟ್ ಗೆಟ್ ಸ್ಟಕ್. ಸೊ ಇದಕ್ಕೆ ಐ ಮೀನ್ ಇಟ್ಸ್ ನಾಟ್ ಸಿಂಗಲ್ ಪ್ರಾಬ್ಲಮ್, ಇದಕ್ಕೆ ಬೇರೆ ಬೇರೆ ಪ್ರಾಬ್ಲಮ್ಗಳು ಇದೆ ಇದಕ್ಕೆ. ಬಟ್ ಸಮ್ ಸೊಲ್ಯೂಷನ್ಸ್ ಅವ್ರು ಈ ತರ ಯೋಚನೆ ಮಾಡಿದ್ರೆ ಪ್ರಾಬಬ್ಲಿ ಇಟ್ ಗೆಟ್ ಬೆಟರ್. ಸೊ ಇದಕ್ಕೆ ನಂಬರ್ ಆಫ್ ಕೋರ್ಟ್ಸ್ ಜಾಸ್ತಿ ಮಾಡೋದು ಒಂದು ಸೊಲ್ಯೂಷನ್ ಅಥವಾ? ನನಗೆ ನಂಬರ್ ಆಫ್ ಕೋರ್ಟ್ಸ್ ಒಂದೇ ಸೊಲ್ಯೂಷನ್ ಅಂತ ಹೇಳಿದ್ರೆ ನಾನು ಅದನ್ನ ಒಪ್ಪಲ್ಲ. ಯಾಕಂತಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ಬೆಂಗಳೂರಲ್ಲೇ ಸುಮಾರು ಕೋರ್ಟಿಗೆ ಹೋದ್ರೆ ಜಡ್ಜ್ ಮುಂದೆ ಬರೀ ಒಂದು 20-25 ಕೇಸ್ಗಳಿರುತ್ತೆ ದಿನಕ್ಕೆ. ಸೊ ನಾಟ್ ದಟ್ ಎವ್ರಿ ಜಡ್ಜ್ ಹ್ಯಾಸ್ ಅ ಲಾಟ್ ಆಫ್ ಕೇಸಸ್. ಸೊ ಬಟ್ ಏನು ಅಂತಂದ್ರೆ ಸ್ವಲ್ಪ ಸಿಸ್ಟಮ್ಸ್ ಹ್ಯಾವ್ ಟು ಬ್ರಿಂಗ್ ಇನ್ ಮೋರ್ ಎಫಿಷಿಯನ್ಸಿ. ಇವಾಗ ಎವಿಡೆನ್ಸ್ ಅನ್ನು ರೆಕಾರ್ಡ್ ಮಾಡ್ಕೋತಾರೆ. ನಾಳೆ ನಾನು ವಿಟ್ನೆಸ್ ಹೇಳಿಕೆ ಕೊಡಕ್ ಬಂದಾಗ ನಾನು ಏನೇನ್ ಹೇಳಿಕೆ ಕೊಡ್ತೀನಿ, ಜಡ್ಜ್ ಅದನ್ನ ಟೈಪಿಸ್ಟ್ ಡಿಕ್ಟೇಟ್ ಮಾಡ್ತಾರೆ, ಟೈಪಿಸ್ಟ್ ಅದನ್ನ ಬರ್ಕೋತಾನೆ. ಈ ಒಂದು ಪ್ರೋಸೆಸ್ ಅಲ್ಲಿ ಲಾಟ್ ಆಫ್ ಟೈಮ್ ಇಸ್ ಗೆಟಿಂಗ್ ವೇಸ್ಟೆಡ್ ಓವರ್ ಅ ಕ್ಲರಿಕಲ್ ಎಕ್ಸರ್ಸೈಸ್. ಹೇಳಿಕೆ ಕೊಡೋದನ್ನ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಯು ಡೋಂಟ್ ನೀಡ್ ಟು ವೇಸ್ಟ್ ದ ಟೈಮ್ ಆಫ್ ದ ಕೋರ್ಟ್. ಸೊ ಅದಕ್ಕೆ ಇಟ್ ಇಸ್ ಅ ಕ್ಲರಿಕಲ್ ಫಂಕ್ಷನ್. ಸೊ ಅಬ್ರಾಡ್ ಅಲ್ಲಿ ಇದಕ್ಕೆ ಟ್ರಾನ್ಸ್ಕ್ರಿಪ್ಟಿಂಗ್ ಸರ್ವಿಸಸ್ ಇರುತ್ತೆ. ಸೊ ನೀವು ಹೇಳ್ತಾ ಅದು ಆಟೋಮೆಟಿಕ್ ಆಗಿ ಟ್ರಾನ್ಸ್ಕ್ರಿಪ್ಟ್ ಆಗ್ತಾ ಇರುತ್ತೆ. ಸೊ ಆತರ ಸಾಫ್ಟ್ವೇರ್ ನೀವು ತಗೊಂಡ್ರೆ ಇಟ್ ಕ್ಯಾನ್ ಸೇವ್ ಅ ಲಾಟ್ ಆಫ್ ಟೈಮ್. ನಾನ್ ನಿಮಗೆ ಹೇಳಿ ನೀವು ಅದನ್ನ ಡಿಕ್ಟೇಟ್ ಮಾಡಿ ಅದನ್ನ ನಾನು ವೆರಿಫೈ ಮಾಡಿ ಸೈನ್ ಮಾಡೋದಕ್ಕೂ ನಾನು ಹೇಳ್ತಾ ಅದು ರೆಕಾರ್ಡ್ ಆಗಿ ಟ್ರಾನ್ಸ್ಕ್ರಿಪ್ಟ್ ಆಗೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಸೊ ಈ ತರ ಒಂದು ಪ್ರೋಸೆಸಸ್ ಏನಿದೆ ಇಟ್ ಹ್ಯಾಸ್ ಟು ಬಿಕಮ್ ಅ ಲಾಟ್ ಮೋರ್ ಎಫಿಷಿಯಂಟ್. ಸೊ ಎರಡನೇದು ಜಡ್ಜ್ಗಳಿಗೆ ಸಪೋರ್ಟ್ ಬೇಕು. ಸೊ ದೇ ನೀಡ್ ಟೆಕ್ನಾಲಜಿ, ದೇ ನೀಡ್ ಸ್ಟಾಫ್. ಸೊ ಅವ್ರಿಗೆ ನಿಮ್ದು ಜುಡಿಷಿಯಲ್ ಫಂಕ್ಷನ್ಸ್ ಬಿಟ್ಟು ಬೇರೆ ಯಾತ್ರಲ್ಲೂ ನಿಮ್ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿದ್ರೆ ದೇ ಕ್ಯಾನ್ ಡೂ ಅ ಲಾಟ್ ಮೋರ್ ಪ್ರೊಡಕ್ಟಿವ್ ವರ್ಕ್. ಸೊ ಈ ತರ ಪ್ರಾಬ್ಲಮ್ಸ್ ಇಂದ ಐ ಥಿಂಕ್ ಇಟ್ ಹಸ್ ಬಿಕಮ್ ಎನ್ ಇಶ್ಯೂ. ಈಗ ಇದಕ್ಕೆಲ್ಲ ಯಾರು ಕಾಸು ಕೊಡ್ತಾರೆ ಅಶೋಕ್? ಆರ್ಟಿಫಿಷಿಯಲ್ ಟೆಕ್ನಾಲಜಿ ಹಾಕ್ಸೋ ಅಂದ್ರೆ ಅವ್ರೇನ್ ಪಾರ್ಲಿಮೆಂಟ್ ಹತ್ರ ಹೋಗ್ಬೇಕಾ ಅಥವಾ ಸುಪ್ರೀಂ ಕೋರ್ಟ್ ಹತ್ರ ಕಾಸಿರುತ್ತಾ? ಯಾರ ಹತ್ರ ದುಡ್ಡು ಇರುತ್ತೆ? ಸೊ ಅಲ್ಟಿಮೇಟ್ಲಿ ಜುಡಿಷಿಯರಿಗೆ ದುಡ್ಡು ಎಲ್ಲಿಂದ ಬರ್ಬೇಕು? ಇಟ್ ಕ್ಯಾನ್ ಓನ್ಲಿ ಕಮ್ ಫ್ರಮ್ 2 ಸೋರ್ಸಸ್. ಒಂದು, ನಾನು ಕೇಸ್ ಹಾಕಿದಾಗ ನಾನು ಕೋರ್ಟ್ ಫೀ ಅಂತ ಕಟ್ತೀನಿ. ಸೊ ಕೋರ್ಟ್ ಫೀ ಇಸ್ ಒನ್ ಸೋರ್ಸ್ ಆಫ್ ರೆವಿನ್ಯೂ. ಬಿಟ್ರೆ ಸ್ಟೇಟ್ ಇಂದಾನೆ ಅದು ಅವರಿಗೆ ದುಡ್ಡು ಬರ್ಬೇಕು. ಸೊ ಅಲ್ಟಿಮೇಟ್ಲಿ ಈ ಮಿನಿಸ್ಟ್ರಿ ಆಫ್ ಲಾ ಅಂಡ್ ಜಸ್ಟಿಸ್ ಇರ್ಬೋದು, ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಇರ್ಬೋದು, ದೇ ನೀಡ್ ಟು ಅಲೋಕೇಟ್ ಫಂಡ್ಸ್. ಇಷ್ಟು ಫಂಡ್ ಜುಡಿಷಿಯರಿ ಇಂಪ್ರೂವ್ಮೆಂಟ್ ನಾವು ಕೊಡ್ತೀವಿ ಅಂತ. ಯಾಕೆ ಅಂತ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ನೀವು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ನೀವು ನೋಡಿದಾಗ ಒನ್ ಆಫ್ ದ ಮೆಟ್ರಿಕ್ಸ್ ಇಸ್ ಈಸ್ ಆಫ್ ಕಾಂಟ್ರಾಕ್ಟ್ ಎನ್ಫೋರ್ಸ್ಮೆಂಟ್. ಸೊ ನೀವು ಒಂದು ಕಾಂಟ್ರಾಕ್ಟ್ ಎಂಟರ್ ಆದ್ರೆ ಅದನ್ನ ಎಷ್ಟು ಸುಲಭವಾಗಿ ನೀವು ಎನ್ಫೋರ್ಸ್ ಮಾಡ್ಬೇಕು ಅನ್ನೋದನ್ನ. ಈಸ್ ಆಫ್ ಕಾಂಟ್ರಾಕ್ಟ್ ಎನ್ಫೋರ್ಸ್ಮೆಂಟ್ ಅಲ್ಲಿ ರ್ಯಾಂಕಿಂಗ್ ಮೇಲ್ ಇದ್ರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಲ್ಲಿ ಕೂಡ ರ್ಯಾಂಕಿಂಗ್ ಮೇಲ್ ಹೋಗುತ್ತೆ. ಸೊ ದಿ ಜುಡಿಷಿಯಲ್ ಫಂಕ್ಷನ್ ಹ್ಯಾಸ್ ಅ ಸಿಗ್ನಿಫಿಕೆಂಟ್ ಬೇರಿಂಗ್ ಆನ್ ದಿ ಕಂಟ್ರೀಸ್ ಎಕನಾಮಿಕ್ ಹೆಲ್ತ್. ಅದನ್ನ ಅರ್ಥ ಮಾಡ್ಕೊಂಡು ಇವ್ರ ಬಜೆಟ್ಸ್ ಅನ್ನು ಸ್ವಲ್ಪ ಇಂಪ್ರೂವ್ ಮಾಡಿ ಜಡ್ಜಸ್ ಬೇಕಾಗಿರೋ ಇನ್ಫ್ರಾಸ್ಟ್ರಕ್ಚರ್ ಸಪೋರ್ಟ್ ಕೊಟ್ರೆ then I think you can address a lot of these inefficiencies. That means the money should come from the government alwa, the central government. Absolutely. Yes. Okay. And central and the state. And the state. Idu kammi aagta idya athwa jaasti aagta idya? Are there governments taking even an interest in this? Sir, ಈ ವರ್ಚುವಲ್ ಹಿಯರಿಂಗ್ ಅಂತ ಮಾಡಿದಾಗ ದೇರ್ ವರ್ ಸೆವರಲ್ ಕೋರ್ಟ್ ಹಾಲ್ಸ್ ವಿಚ್ ಕುಡ್ ನಾಟ್ ಈವನ್ ಪರ್ಚೇಸ್ ಅ ಪೇಡ್ ಅಕೌಂಟ್ ವಿತ್ ದೀಸ್ ವಿಡಿಯೋ ಕಾಲಿಂಗ್ ಸರ್ವಿಸಸ್. ಈ ತರ ಒಂದು 30-40 ಮಿನಿಟ್ಸ್ ಆದ್ಮೇಲೆ ಆಟೋಮೆಟಿಕ್ ಆಗಿ ಕಟ್ ಆಗೋದಲ್ಲ, ದಟ್ ವಾಸ್ ಅ ಪ್ರಾಬ್ಲಮ್. ಸೊ ಅವ್ರಿಗೆ ಅಷ್ಟಕ್ಕೂ ಮಟ್ಟಕ್ಕೆ ಕೂಡ ಬಜೆಟ್ ಸಪೋರ್ಟ್ ಇಲ್ಲ. ಸೊ ಐ ಥಿಂಕ್ ದೇ ನೀಡ್ ಟು ಸಿಗ್ನಿಫಿಕೆಂಟ್ಲಿ ಇನ್ಕ್ರೀಸ್ ದಿ ಫಂಡಿಂಗ್ ಅಲೋಕೇಶನ್. ಇದು ಹೆಲ್ತ್ ಕೇರ್, ನಮ್ ಜುಡಿಷಿಯರಿ, ಎಜುಕೇಶನ್, ದೀಸ್ ಆರ್ ಆಲ್ ದಿ ಸ್ಟೆಪ್ ಚಿಲ್ಡ್ರನ್ ಇನ್ ಗವರ್ನೆನ್ಸ್. ಸೊ ಅವ್ರಿಗೆ ಅಷ್ಟು ಇಂಪಾರ್ಟೆನ್ಸ್ ಸಿಗಲ್ಲ. ಸೊ ಬಟ್ ಐ ಥಿಂಕ್ that's something that we need to change. ಕೋರ್ಟ್ ಕೇಸಸ್ ಕಮ್ಮಿ ಮಾಡಕ್ ಇನ್ನೊಂದು ಫ್ಯಾಬ್ಯುಲಸ್ ಐಡಿಯಾ ಇದೆ. ಲಾಯರ್ಗಳು ಎಲ್ಲ ಸಿಕ್ಕಾಪಟ್ಟೆ ಫೀಸ್ ಚಾರ್ಜ್ ಮಾಡಿ
ಆಟೋಮೆಟಿಕ್ ಆಗಿ ಜನ ಕಮ್ಮಿ ಬಂದ್ಬಿಡ್ತಾರೆ, ನಿಮ್ಗೂ ವಾಲ್ಯೂಮ್ ಬಿಸ್ನೆಸ್ ನಿಮ್ಗೂ ಇಂಪ್ರೂವ್ ಆಗ್ಬಿಡುತ್ತೆ. ಅದ್ರ ಬಗ್ಗೆ ಏನೋ ಪ್ರಾಬ್ಲಮ್ ಇಲ್ಲ ಸರ್, ಬರ್ಬೇಕಲ್ಲ ಅದೇ. ನೋ ಜೋಕ್ಸ್ ಅಪಾರ್ಟ್, ಈಗ ಅಶೋಕ್ ಸ್ಟೇಟ್ ಗವರ್ಮೆಂಟ್ ವರ್ಸಸ್ ಅಶೋಕ್ ವೆಂಕಟೇಶ್ ಮೂರ್ತಿ ಅಥವಾ ಹೀರಾಬಾಯಿ ವರ್ಸಸ್ ನಂದಾಬಾಯಿ 1969 ಅಂತ ಹಿಂಗೆ ಪಟ 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 ಅಂತ ಎಲ್ಲ ಆನ್ಸರ್ ಹೇಳ್ತಾ ಇರ್ತೀರಲ್ಲ, ಅದೆಲ್ಲ ಹೆಂಗ್ ಮಗ್ಗೊಡ್ದಿರ್ತೀರಾ? ಏನ್ ವಾಟ್ ಇಸ್ ಯುವರ್ ಶಾರ್ಟ್ ಕಟ್ ಟು ದಿಸ್? ಏನಿಲ್ಲ ಸರ್, ಬೆಳಗ್ಗೆಯಿಂದ ರಾತ್ರಿ ತನಕ ಇದೇ ಕೆಲಸ ನಮ್ದು. ಮಂಡೇ ಟು ಸಂಡೇ ಕೆಲಸ ಮಾಡ್ತೀವಿ. ಇದನ್ ಲೈಫಲ್ಲಿ ಇದನ್ ಬಿಟ್ಟು ಇನ್ನೇನು ಮಾಡಿಲ್ಲ. ಇಷ್ಟು ಬರ್ಲಿಲ್ಲ ಅಂತಾರೆ ಹೆಂಗೆ ಆಮೇಲೆ. ಓಕೆ, ರೈಟ್ ರೈಟ್. ಅಲ್ಲ ಅಂದ್ರೆ ಇವಾಗ ತುಂಬಾ ತುಂಬಾ ಕ್ಲೀನ್ ಆಗಿ ಎಲ್ಲ ಹೇಳ್ತಿರಲ್ಲ, ಹೀರಾಬಾಯಿ ವರ್ಸಸ್ ರಾಧಾಬಾಯಿ ಹಂಗೆ ಹಿಂಗೆ ಅಂತ, ಅದಕ್ಕೆ ಕೇಳ್ದೆ ಅಷ್ಟೇ. ಸೊ ಅನದರ್ ಕ್ವೆಶನ್ ಅಶೋಕ್, ನಂಗೆ ಇದು ತುಂಬಾ ಯಾವಾಗ್ಲೂ ಆಶ್ಚರ್ಯ ಆಗತ್ತೆ. ಈಗ ಏನೋ ಒಂದು ಸೈಂಟಿಫಿಕ್ ಕ್ವೆಶನ್ ಇತ್ತು ಅಂದ್ರೆ ಕೋರ್ಟ್ಗೆ ಹೋಗ್ಬಿಡ್ತಾರೆ, ಹಿಸ್ಟಾರಿಕಲ್ ಕ್ವೆಶನ್ ಕೋರ್ಟು, ಎಲ್ಲದಕ್ಕೂ ಕೋರ್ಟ್ಗೆ ಹೋಗ್ಬಿಡ್ತಾರೆ. ಬಟ್ ಇವಾಗ ಒಂದ್ ಸೈಂಟಿಫಿಕ್ ಪ್ರಾಬ್ಲಮ್, ಸೈಂಟಿಫಿಕ್ ಡಿಸ್ಪ್ಯೂಟ್ ಕೋರ್ಟ್ ಅಲ್ಲಿ ಇದ್ರೆ ಅಂದ್ರೆ ಆ ಜಡ್ಜ್ಗೆ ಆ ಸಬ್ಜೆಕ್ಟ್ ಬಗ್ಗೆ ಒಂದಷ್ಟು ಎಕ್ಸ್ಪರ್ಟೀಸ್ ಇರಬೇಕು ಅಲ್ವಾ? ಲಾಯರ್ಸ್ ಅಟ್ ಲೀಸ್ಟ್ ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ ನೀವು ಯುವರ್ IP ಸ್ಪೆಷಲಿಸ್ಟ್, ರೈಟ್? ಸೊ ನಿಮ್ಗೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅವು ಇವು ಅಂತ ಎಲ್ಲ ಬಂದ್ರೆ ನೀವು ಯು ನೋ ವೇರ್ ಟು ಗೋ, ಪೀಪಲ್ ನೋ ವೇರ್ ಟು ಗೋ. ಜಡ್ಜಸ್ಗೆ ಆತರ ಸ್ಕಿಲ್ಸ್ ಹೆಂಗೆ ಅವ್ರು ಡೆವಲಪ್ ಮಾಡ್ಕೊಂತಾರೆ? ಅವ್ರದ್ದು ಪ್ರಾಬ್ಲಮ್ ಆಗಲ್ವಾ ಅದು? ಈ ಲಾ ಪ್ರಾಕ್ಟೀಸ್ ಅಂತ ನಾವ್ ಏನ್ ಹೇಳ್ತೀವಿ, ಬಿಕಾಸ್ ಜಡ್ಜಸ್ ಎಲ್ಲರೂ ಅಲ್ಟಿಮೇಟ್ಲಿ ದರ್ ಆಲ್ ಪ್ರೀವಿಯಸ್ಲಿ ಲಾ ಪ್ರಾಕ್ಟೀಷನರ್ಸ್. ಸೊ ಯಾರು ಡೈರೆಕ್ಟ್ ಆಗಿ ಲಾ ಕಾನೂನು ಓದ್ ಮುಗಿತಿದಂಗೆನೆ ಜಡ್ಜ್ ಆಗೋದು ತುಂಬಾ ಕಮ್ಮಿ. ಎಲ್ಲರೂ ಒಂದ್ ಸ್ವಲ್ಪ ಮಿನಿಮಲ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ತಗೊಂಡ ಹೋಗಿರ್ತಾರೆ. ನಮ್ದು ಕಾನೂನ್ ಪ್ರಾಕ್ಟೀಸ್ ಅಂತ ನಾವು ಕರಿತೀವಿ. ಯು ನೆವರ್ ಹಿಯರ್ ದ ವರ್ಡ್ ಲೀಗಲ್ ಎಕ್ಸ್ಪರ್ಟ್, ಯು ಆಲ್ವೇಸ್ ಹಿಯರ್ ದ ವರ್ಡ್ ಲಾ ಪ್ರಾಕ್ಟೀಷನರ್. ಪ್ರಾಕ್ಟೀಷನರ್ ಅಂತ ಏನಕ್ಕೆ ಹೇಳ್ತೀವಿ ಅಂತಂದ್ರೆ, ನಮ್ದು ಒಂದು DNA ನಲ್ಲೇ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನೀವ್ ಯಾವತ್ತೂ ಎಕ್ಸ್ಪರ್ಟ್ ಆಗಕ್ ಸಾಧ್ಯನೇ ಇಲ್ಲ, ನೀವು ಬರೀ ಪ್ರಾಕ್ಟೀಸ್ ಮಾಡಕ್ ಸಾಧ್ಯ. ಸೊ ದಯವಿಟ್ಟು ಓಪನ್ ಮೈಂಡ್ ಇಟ್ಕೊಂಡು ಪ್ರತಿ ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅನ್ನು ಓಪನ್ ಮೈಂಡ್ ಇಟ್ಕೊಂಡು ನೋಡಿ ಅಂತ ಹೇಳ್ತಾರೆ. ಸೊ ನಮ್ದು ಒಂದು ಟ್ರೈನಿಂಗ್ ಅಲ್ಲಿ ವಿ ಆರ್ ಕಾನ್ಸ್ಟೆಂಟ್ಲಿ ಟಾಟ್ ಟು ಲರ್ನ್ ಅಂಡ್ ಟು ಲಿಸನ್ ಅಂಡ್ ಟು ಹಿಯರ್. ಸೊ ಕಮ್ಮಿ ಮಾತಾಡೋದು, ಜಾಸ್ತಿ ಕೇಳಿಸ್ಕೊಳ್ಳೋದು, ದಟ್ ಇಸ್ ದ ಫಸ್ಟ್ ಥಿಂಗ್ ದಟ್ ಇಸ್ ಬೀನ್ ಟಾಟ್ ಟು ಅಸ್. ಸೊ ಜಡ್ಜ್ಗಳಾದವ್ರಿಗೂ ದಿಸ್ ಇಸ್ ಒನ್ ಐ ಥಿಂಕ್ ಕ್ಯಾರೆಕ್ಟರ್ ಆಫ್ ದಿ ಲೀಗಲ್ ಪ್ರೊಫೆಷನ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ದೇ ಆರ್ ಆಲ್ ಲಿಸ್ನರ್ಸ್, ಕೇಳ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ತುಂಬಾ ಟೆಕ್ನಿಕಲ್ ಕ್ವೆಶ್ಚನ್ ಬಂದ್ರೆ ಜಡ್ಜಸ್ ಹ್ಯಾವ್ ದಿ ಪವರ್ ಟು ಅಪಾಯಿಂಟ್ ಅನ್ ಎಕ್ಸ್ಪರ್ಟ್. ಸೊ ಅಮಿಕಸ್ ಕ್ಯೂರೆ ಅಂತ ಹೇಳ್ತೀವಿ, ಫ್ರೆಂಡ್ ಆಫ್ ದ ಕೋರ್ಟ್ ಅಂತ. ಸೊ ಅವಾಗ ಅವರು ದೇ ಅಪಾಯಿಂಟ್ ಅ ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ ಹೂ ಕ್ಯಾನ್ ಕಮ್ ಅಂಡ್ ಗೈಡ್ ದ ಕೋರ್ಟ್ ಆನ್ ಹೌ ಅ ವೆರಿ ಟೆಕ್ನಿಕಲ್ ಆರ್ ಅ ಸೈಂಟಿಫಿಕ್ ಸಬ್ಜೆಕ್ಟ್ ಕ್ಯಾನ್ ಬಿ ಅಡ್ರೆಸ್ಡ್. ಕಮ್ಮಿಂಗ್ ಟು ದ ಹಿಸ್ಟಾರಿಕಲ್ ಕ್ವೆಶ್ಚನ್, ಐ ಥಿಂಕ್ ಐ ನೀಡ್ ಟು ಆಡ್ ಅ ಲಿಟಲ್ ಕಾಂಟೆಕ್ಸ್ಟ್. ಯಾಕಂದ್ರೆ ನ್ಯೂಸ್ ಪೇಪರ್ ಅಲ್ಲೆಲ್ಲ ಅಯೋಧ್ಯ ಹಿಸ್ಟಾರಿಕಲ್ ಡಿಸ್ಪ್ಯೂಟ್ ಅನ್ನ ದೇ ಅಡ್ರೆಸ್ ಥ್ರೂ ಅ ಲೀಗಲ್ ಫೋರಮ್ ಅಂತ ಹೇಳ್ಬಿಟ್ರು. What people don't realize is that the dispute arose sometime in the late 1850s before the court. And what was decided by the Supreme Court was an extension of the proceedings from the 1800s. So it was not a case where the court had to deal with the matter for the first time in 2019 or 2020. ಹಳೆ ಕೇಸ್ಗಳೆಲ್ಲ ಅಲಹಾಬಾದ್ ಹೈಕೋರ್ಟ್ ಹೋಗಿ ಡಿಸೈಡ್ ಆಗಿ ಅದ್ರ ಮೇಲೆ ಅಪೀಲ್ ಆಗಿ ಸುಪ್ರೀಂ ಕೋರ್ಟಿಗೆ ಬಂದಿದ್ದು. So the statement that the court had decided a historical dispute is not correct. It was a very, very one of India's oldest litigations. It was over 100 years old. So is the Supreme Court going to do that on every other case? Probably not, because they have to show that 1800s in the case pending ide innu anta. So it is not a case where tomorrow the court will start determining whether every mosque or every temple has been built on some other historical structure. They are only looking at limited number of cases where the cases have been pending, not that the historical dispute is pending. Okay. ಅಶೋಕ್, ಜನಕ್ಕೆ ಇನ್ನೊಂದು ಸೀಕ್ರೆಟ್ ಹೇಳೋಣ. ನೀವು ತುಂಬಾ ಪ್ರೋಬೋನೋ ಅಂದ್ರೆ ಚಾರಿಟಬಲ್ ವರ್ಕ್ ನ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ. ಪ್ಲೀಸ್ ಹೇಳಲೇಬೇಕು. ಐ ಮೀನ್ ನೋ, ಐ ಆಮ್ ಸೇಯಿಂಗ್ ಅಟ್ ಲೀಸ್ಟ್ ಇನ್ ದ ಕೇಸಸ್ ವೇರ್ ನೀವು ಪೊಲೀಸ್ ಫೋರ್ಸಸ್ ಸೆನ್ಸಿಟಿವಿಟಿ ಟ್ರೈನಿಂಗ್ ಏನೋ ಮಾಡ್ತಾ ಇದೀರಲ್ಲ, ಅದ್ರ ಅಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದೀರಾ, ಹೇಳಿ, ಒಂದ್ ಸ್ವಲ್ಪ ಪಬ್ಲಿಸಿಟಿ ಮಾಡ್ಕೊಳ್ಳಿ ದಯವಿಟ್ಟು. Okay, so ಇದು first of all pro-bono work ಅನ್ನೋದು I think it's a little bit of a misnomer, because it has brought in a lot of other intangible benefits ನಮ್ಗೆ. ಸೊ ಒಂದು ಸ್ಟೇಟ್ ಸಿಸ್ಟಮ್ ತುಂಬಾ ಹತ್ರದಲ್ಲಿ ನೋಡಿದ್ವಿ, ಪೊಲೀಸ್ ಅವ್ರ ಕಷ್ಟಗಳು ಕೊರತೆಗಳು ಏನಿದೆ ತುಂಬಾ ಹತ್ರದಲ್ಲಿ ನೋಡಿದ್ವಿ.
So the learning was priceless. You can't say it's pro bono. But essentially, namdu in the beginning of my career, I used to work with victims of child sexual abuse. So our time ಅಲ್ಲಿ we got to see the deficiencies in criminal investigation. ಈ ತನಿಖೆಗಳು ಎಲ್ಲಿ ಎಡವಟ್ಟಾಗುತ್ತೆ ಅನ್ನೋದು ತುಂಬಾ ಹತ್ರದಲ್ಲಿ ನಾನು ನೋಡಿದ್ದೆ. ಸೊ ಅದ್ರ ಬೇಸಿಸ್ ಮೇಲೆ ವಿ ಹ್ಯಾಡ್ ಡಿವೈಸ್ಡ್ ಅ ಲಾಟ್ ಆಫ್ ಟ್ರೈನಿಂಗ್ ಪ್ರೋಗ್ರಾಮ್ಸ್. ಒಂದು ಕ್ರೈಮ್ ಸೀನ್ ಹೇಗೆ ಇನ್ವೆಸ್ಟಿಗೇಟ್ ಮಾಡೋದು, ಒಂದು ವಿಕ್ಟಿಮ್ ಹೇಗೆ ಇಂಟರ್ವ್ಯೂ ಮಾಡೋದು. ಸೊ ಈ ಒಂದು ಸಬ್ಜೆಕ್ಟ್ಸ್ ಅನ್ನ ನಾವು ಪೊಲೀಸ್ ಅವ್ರಿಗೆ ಈ ಟ್ರೈನಿಂಗ್ ಮುಖಾಂತರ ನಾವು ಸೆನ್ಸಿಟೈಸೇಷನ್ ಪ್ರೋಗ್ರಾಮ್ಸ್ ಅಂತ ಮಾಡ್ತೀವಿ. We call it sensitization and not training because the police go through a very rigorous training program in the police training college. So namge with a span of 1 or 2 hours, I think we'll be really insulting the force if we say we are training them. We are probably giving them a sneak preview. ಏನೇನ್ ಸಬ್ಜೆಕ್ಟ್ಸ್ ಇದೆ, ವಾಟ್ ಆರ್ ದಿ ಇಶ್ಯೂಸ್ ಇನ್ವಾಲ್ವ್ಡ್, ಹೇಗೆ ನೀವು ಸರ್ಕಮೆಂಟ್ ಮಾಡ್ಬೋದು, ಆಮೇಲೆ more importantly where to look for the right kind of information. So this was predominantly the work we did. ನೋಡಿದ್ರ ಲಿಸ್ನರ್ಸ್, ಅರ್ಲಿಕಟ್ಟೆ ಎಂಥ ವಿಶಿಷ್ಟ ಪಾಡ್ಕಾಸ್ಟ್ ಅಂದ್ರೆ ವಿ ಗೆಟ್ ರಿಯಲಿ ಸ್ಪೆಷಲ್ ಗೆಸ್ಟ್ ಹೂ ಕ್ಯಾನ್ ಈವನ್ ಸೆನ್ಸಿಟೈಸ್ ದ ಪೊಲೀಸ್ ಫೋರ್ಸ್. ಬಟ್ ಐ ಮೀನ್ ಜೋಕ್ಸ್ ಅಪಾರ್ಟ್, ಇಟ್ಸ್ ಅ ವೆರಿ ವೆರಿ ಇಂಟ್ರೆಸ್ಟಿಂಗ್ ಅಂಡ್ ಅ ವೆರಿ ನೈಸ್ ಥಿಂಗ್ ದಟ್ ಯು ಆರ್ ಡೂಯಿಂಗ್ ಅಶೋಕ್. ಯಾಕಂದ್ರೆ ಸುಮಾರು ಜನಕ್ಕೆ ಪೊಲೀಸ್ ಸ್ಟೇಷನ್ ಹೋದ್ರೆ ಅವ್ರ ಎಕ್ಸ್ಪೀರಿಯನ್ಸ್ ಇಸ್ ರಿಯಲಿ not great. So it's a very nice program to be doing. Thank you so much. Nam jote bandu cyber laws ಬಗ್ಗೆ, intellectual private IP laws ಬಗ್ಗೆ, cyber laws ಬಗ್ಗೆ ಹೇಳ್ಕೊಟ್ಟಿದ್ದೀರಾ. ಅಕಸ್ಮಾತ್ of course ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಜನ ಅಂದ್ರೆ ಹೆಂಗೆ ಕಾಂಟ್ಯಾಕ್ಟ್ ಮಾಡೋದು? ನಿಮ್ಮ ಫರ್ಮ್ ಬಗ್ಗೆ ಅಥವಾ ನಿಮ್ ಜಿಮೇಲ್ ಐ ಡಿ ಅಥವಾ ಅದನ್ನ ನಾವು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡ್ಬೇಕು ಅಂದ್ರೆ can you please give that to them? Absolutely. So my email address is ashok@factimindia.law. So anybody who wants to reach out can obviously send me an email on that. Adu bittu kuda nan Facebook, LinkedIn alli I'm quite active. So if they just look up my name, I'm sure they'll be able to see a lot of things that I write in my free time. People shouldn't think that I'm jobless. I just like writing a lot. So yeah, I think any of these forums, I'm more than happy to address any kind of queries. Ashok, you need to repeat your email address nidanike, islo. So okay, ashok@factimindia.law. ಆಮೇಲೆ ಫೇಸ್ಬುಕ್ ಅಲ್ಲಿ ಅವರು ಅಶೋಕ್ ಅಂತ ಹುಡುಕಿದ್ರೆ ನಿಮ್ಗೆ 1000 ಅಶೋಕ್ ಸಿಗ್ಬೋದು. ಬಟ್ ಅಶೋಕ್ ಗುಬ್ಬಿ ವೆಂಕಟೇಶ್ ಮೂರ್ತಿ ಅಂತ ಹುಡುಕಿದ್ರೆ ರಪ್ ಅಂತ ನಿಮ್ಗೆ ಎಲ್ಲ ಡೀಟೇಲ್ಸ್ ಸಿಗತ್ತೆ. ತುಂಬಾ ಚೆನ್ನಾಗಿ ಬರೀತಾರೆ. ಕ್ಯಾಪಿಟಲ್ ಪನಿಷ್ಮೆಂಟ್ ಬಗ್ಗೆ ಅವ್ರು ಬರ್ದಿರೋದೆಲ್ಲ ತುಂಬಾ ಚೆನ್ನಾಗಿದೆ ರೀ. ಅಷ್ಟೊಂದು ಎಂಬ್ಯಾರಸ್ ಆಗೋದೇನಿಲ್ಲ, ನಾನೇನ್ ಸುಳ್ಳು ಹೇಳ್ತಾ ಇಲ್ಲ. ಪ್ಲೀಸ್ ಸ್ವಲ್ಪ ಪರ್ಸನಲ್ ಎಬಿಲಿಟೀಸ್ ತಗೊಂಡಿದ್ದೀನಿ ಬಿಕಾಸ್ ಐ ಥಿಂಕ್ ಐ ಬೀನ್ ಫಾಲೋಯಿಂಗ್ ಯು ಲಾಂಗ್ ಟೈಮ್. ಸೊ ಥ್ಯಾಂಕ್ಸ್ ಒನ್ಸ್ ಮೋರ್ ಬಂದಿದ್ದಕ್ಕೆ ಅರಳಿಕಟ್ಟೆಗೆ. Pleasure was mine. Thank you. Yeah, thanks Ashok. Thank you so much, Ashok. Thank you. Not at all. As I said, pleasure was entirely mine. Thank you for having me. Thank you. Right.